दिगम्बरमठाधीशम् सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारकम् शान्तेकपदं देवं सिद्धारूढमहं भजे सिद्धारूढमहं भजे। मंगलम गुरुदेवाय महनीय गुणात्मने सर्वलोक शरण्याय साधुरूपाय मंगलम। परशिवन दिव्यावतारी अनंत लीला पुरुष कलियुगದ ಕಾಮಧೇನು सच्चिदानंद घन परमात्ಮ ಸಿದ್ಧಾರೂಢಪ್ಪನ ದಿವ್ಯ ಶ್ರೀ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಕ್ಷೇತ್ರಸ್ಥ ದೈವ ಚತುರ್ದಶ ಭುವನ ಬ್ರಹ್ಮಾಂಡ ಲೋಕನಾಯಕ ದೇವಾದಿದೇವನಾಗಿರುವ ಶ್ರೀಮನ್ ಮಹಾದೇವನ ದಿವ್ಯ ಶ್ರೀ ಚರಣಾರವಿಂದಗಳಲ್ಲಿ ಕೋಟಿ ಕೋಟಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಬಸವಾದಿ ಶಿವಶರಣರ ದಿವ್ಯ ಶ್ರೀ ಚರಣಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಮರ್ಪಣೆ ಮಾಡಿ ಪರಮ ಪೂಜ್ಯರಾಗಿರುವ ಸದ್ಗುರು ಶಿವಕುಮಾರೇಶ್ವರ ಅಪ್ಪಂಗಳವರ ದಿವ್ಯ ಶ್ರೀ ಚರಣಗಳನ್ನ ಮನವಾರೆ ನೆನೆದು ಪರಮ ಪವಿತ್ರವಾದ ಅಧ್ಯಾತ್ಮ ಮಾರ್ಗಕ್ಕೆ ಕರೆತಂದು ಅಂತಃಕರಣ ಪೂರ್ವಕ ಆಶೀರ್ವದಿಸಿ ಎನ್ನ ಜೀವನ ಪಾವನಗೈದಿರುವ ಪರಮ ದಯಾಮೂರ್ತಿ ಸಚ್ಚಿದಾನಂದ ಅಪ್ಪಂಗಳವರ ದಿವ್ಯ ಶ್ರೀಪಾದಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಅವರಿವರೆನ್ನದೇ ನಿಜವನರಿತು ನಿಜದಲ್ಲಿ ಬೆರೆತು ಲೋಕ ಪೂಜ್ಯರಾದ ಶರಣರು ಸಂತರು ಶಿವಯೋಗಿಗಳು ಜಗತ್ತಿನ ಎಲ್ಲಾ ದಾರ್ಶನಿಕ ಮಹಾಪುರುಷರ ಶ್ರೀಪಾದಕ್ಕೆ ವಂದಿಸಿ ಅವರ ಪಾದಧೂಳಿಯಲ್ಲಿ ಮಜ್ಜನಗೈದು ಶ್ರಾವಣ ಮಾಸದ ಈ ಪುಣ್ಯ ಪರ್ವ ಕಾಲದಲ್ಲಿ ಶ್ರೀಮನ್ ಮಹಾದೇವನ ಪಾವನ ಸನ್ನಿಧಾನದಲ್ಲಿ ಮಹಾದೇವನ ಪರಮ ಅವತಾರವಾಗಿರುವ ಸಿದ್ಧಾರೂಢಪ್ಪನ ಕಥಾಮೃತವನ್ನ ಶ್ರವಣ ಮಾಡಿ ಧನ್ಯರಾಗಬೇಕೆನ್ನುವ ಸದುದ್ದೇಶದಿಂದ ಆಗಮಿಸಿರುವ ಪುಣ್ಯಾತ್ಮರೇ, ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಸುಕ್ಷೇತ್ರ ತಳವಾಡಿಕೆ ಗ್ರಾಮದ ಮಹಾದೇವ ಮಂದಿರದಲ್ಲಿ ಪರಮಾರ್ಥ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಂಡಿದ್ದೀವಿ. ಇದು ನಮ್ಮೆಲ್ಲರ ಅಹೋಭಾಗ್ಯ. ಬಲ್ಲವರು, ತಿಳಿದವರು, ಜ್ಞಾನಿಗಳು ಬುದ್ಧಿವಂತ ಅಂತ ಯಾರಿಗಂತಾರ ಅಂದ್ರ ಯಾರು ತಮ್ಮ ಬದುಕನ್ನ ಭಗವಂತನ ಭಜನ ಚಿಂತನದಲ್ಲಿ ಕಳೆಯುತ್ತಾರೋ ಅವನಿಗೆ ಬುದ್ಧಿವಂತ ಅಂತ ಕರೀತಾರ ಮಹಾತ್ಮರು. ತುಕಾರಾಮರು ಸ್ಪಷ್ಟ ಬರೆದರು, ಬುದ್ಧಿವಂತ ತೋಚೀಜಾಣ. ಯಾರು ಭಗವಂತನನ್ನ ಅನನ್ಯ ಭಾವದಿಂದ ಭಜಿಸುತ್ತಾರೆಯೋ, ಬದುಕಿನಲ್ಲಿ ಭಗವದ್ ಭಕ್ತಿಯನ್ನ ಮಾಡುತ್ತಾರೆಯೋ
ಅಪ್ಪ ಅವನೊಬ್ಬನೇ ನೋಡು ಪ್ರಪಂಚದೊಳಗ್ ಬುದ್ಧಿವಂತ, ಪರಮಾರ್ಥ ಬೆಳೆಸ್ಬೇಕು ಅವ ಬುದ್ಧಿವಂತ. ಸಂಸಾರ ಬಹಳ ಬೆಳೆಸನಂದರು ಸಹಿತ ಅದು ಇರುತನ ಅಟೇ ಕೆಲ್ಸಿಗೆ ಬರ್ತದ, ತನ್ನ ಜೊತೆಗೆ ಬರುದಲ್ಲ. ತನ್ನ ಜೊತೆಗೆ ಬರುದಂದ್ರೆ ತಾನು ಮಾಡಿರುವ ಧರ್ಮ. ಧನಾನಿ ಭೂಮೌ ಪಶವಶ್ಯ ಗೋಷ್ಠೆ ಭಾರ್ಯಾಗ್ರಹದ್ವಾರೆ ಜನ ಸ್ಮಶಾನೆ ದೇಹಶ್ಚಿತಾಯಾಮ್. ಮಹಾತ್ಮರು ಹೇಳಿದ್ರು, ನೀ ಗಳಿಸಿದ ರೊಕ್ಕ ಇಲ್ಲೇ ಇರ್ತದ. ಆ ಹಳೆ ಕಾಲದ ಮಾತಿದು. ಭೂಮವು ಅಂತ ಹೇಳಿದ್ರು. ಅವ್ರು ಭೂಮಿಯಾಗ ಇಡ್ತಿರವಾಗ ಈಗ ಬ್ಯಾಂಕಿನೊಳಗೆ ಇಡ್ತಾರಲ್ಲ, ನೀ ಗಳಿಸಿದ ರೊಕ್ಕ ಬ್ಯಾಂಕಿನಾಗ, ದನ ಕರು ಕೊಟ್ಟಿಗೆಯಾಗ, ಹೆಂಡ್ರ ಮಕ್ಕಳು ಹೆಂಡತಿ ಮನಿಯೊಳಗೆ. ಉತ್ತರ ಪ್ರದೇಶದು ಅವ್ರ ಸ್ಮಶಾನಕ್ಕೆ ಹೋಗಂಗಿಲ್ಲ, ಹೊರಬಾಕಿಲ್ತನ. ಭಾರ್ಯ ಗೃಹದ್ವಾರೆ ಮನಿ ಬಾಕಿಲಿ. ಜನ ಸ್ಮಶಾನೆ ಬಂಧು ಬಾಂಧವರು ಸ್ಮಶಾನತನ. ಅಲ್ಲಿ ಬಂದು ಏನ್ ಮಾಡ್ತಾರ, ಮಣ್ಣಗರ ಹೋಗಿತಾರ, ಬೆಂಕಿ ಹಚ್ಚಿ ಸುಡ್ತಾರ, ಮುಗಿದೋಯ್ತು ಕತಿ. ಶರೀರದ ಜೊತೆಗೆ ಬರ್ತದಂದ್ರೆ ಶರೀರನೂ ಜೊತೆಗೆ ಬರೋದಲ್ಲ, ಅದನ್ನು ಮಣ್ಣು ಗೂಡಿ ಮಣ್ಣಾಗಿ ಕರಗಿ ಹೋಗ್ತದ, ಪಂಚಭೂತದೊಳಗೆ ವಿಲೀನ ಆಯ್ತು ಅಂತ ಅದಕ್ಕೆ ಹೇಳ್ತೇವೆ. ಇಲ್ಲ ಅಂದ್ರೆ ಬೆಂಕಿಯಾಗಿ ಹಾಕಿ ಸುಟ್ರು ಬೂದಿ ಆಗ್ಬಿಡ್ತದ, ಮುಗಿದೋಯ್ತು ಇತಿಹಾಸ. ಜೀವನ ತುಂಬಾ ನೀನು ಹಗಲು ರಾತ್ರಿ ಬಡದಾಡಿ ಮಾಡ್ದಲ್ಲ, ಅದರ ರಿಸಲ್ಟ್ ಏನು ಬಂತು ಅದ್ರ ಬಗ್ಗೆ ವಿಚಾರ ಮಾಡ್ದೇನು. ಪ್ರಪಂಚದೊಳಗ ನಂದಂತ ನೀ ಏನೇನು ಗಳಿಸಿದಿ, ರೊಕ್ಕ ಇರ್ಬೋದು, ರೂಪಾಯಿ ಇರ್ಬೋದು, ಮಕ್ಕಳ ಮರುಗಳು ಇರ್ಬೋದು, ಬಂಧು ಬಾಂಧವ್ರು ಇರ್ಬೋದು, ಅಧಿಕಾರ ನೀ ಏನೇನಕ್ಕೆ ನಂದಂತ ತಿಳ್ಕೊಂಡಿದಿ ಅದೆಲ್ಲ ಇಲ್ಲೇ ಉಳಿತು. ಯಾವುದು ನಿನ್ನ ಜೊತೆಗೆ ಬರ್ಲಿಲ್ಲ, ಶರೀರ ಸಹಿತ ನಿನ್ ಜೊತೆಗೆ ಬರ್ಲಿಲ್ಲ. ಅಂದ್ಮೇಲೆ ನೀ ಹೋಗೋ ಸಮಯದೊಳಗ ಏನ್ ಬಂತು ನಿನ್ ಜೊತೆಗೆ ಅಂದ್ರೆ ಅದ್ರ ಲೆಕ್ಕ ನಿನಗಿಲ್ಲ. ನಿನ್ನ ಜೀವನದೊಳಗ ಮಾಡಿದ ಪಾಪ, ನಿನ್ ಜೀವನದೊಳಗ ಮಾಡಿದ ಪುಣ್ಯ. ಬ್ಯಾಂಕಿನಾಗ ನಾವ್ ಎಲ್ಲಿಗೋ ಯಾವ್ದೋ ಊರಿಗೆ ನಡೆದಿದೆ, ಒಂದು ರೂಪಾಯಿ ಕಟ್ಕೊಂಡು ಹೋಗೋ ಜರೂರತ್ತಿಲ್ಲ. ಡಿ ಮಾಡಿಸ್ಕೊಂಡು ಹೋದ್ರೆ ಸಾಕು, ಡಿ ಮಾಡಿಸ್ಕೊಂಡು ಹೋದ್ರೆ ಸಾಕು. ಈಗ ಅದನ್ನು ಜರೂರತ್ತಿಲ್ಲ, ಒಂದು ATM ಕಾರ್ಡ್ ಇದ್ರೆ ಸಾಕು. ಮೊದಲಿನಂಗ ರೊಕ್ಕ ಕಟ್ಕೊಂಡು ತಗೊಂಡೇ ಹೋಗ್ಬೇಕಂತಿಲ್ಲ, ಒಂದು ATM ಕಾರ್ಡ್ ಇದ್ರೆ ಮುಗಿದೋಯ್ತೈತಿ, ಹೋಯ್ತಲ್ಲ ಕೆಲಸ. ಧರ್ಮ ಅನ್ನೋದು ATM ಕಾರ್ಡ್ ಇದ್ದಂಗ. ನಿನ್ನ ಜೀವನದೊಳಗ ನೀ ಏನು ಪುಣ್ಯ ಮಾಡಿದಿ, ನೀ ಏನು ದಾನ ಧರ್ಮ ಮಾಡಿದಿ, ನಿನ್ನ ಜೀವನದೊಳಗೆ ನೀ ಎಷ್ಟು ಜಪ ತಪ ಮಾಡಿದಿ, ನೀ ಎಷ್ಟು ಭಜನೆ ಮಾಡಿದಿ, ನೀ ಎಷ್ಟು ಸತ್ಸಂಗ ಮಾಡಿದಿ, ಇದು ಒಂದೇ ಭಗವಂತನವರೆಗೆ ಮಂಜೂರಿರುವಂತದ್ದು. ಇದಕ್ಕೆ ಬಿಟ್ರೆ ಏನೂ ಅಲ್ಲ, ಯಾವುದೂ ಅಲ್ಲ. ನಮ್ಮದು ಅನ್ನೋದು ಯಾವುದೂ ಅಲ್ಲ. ಬದುಕೋ ಸಮಯದೊಳಗೆ ಎಲ್ಲ ಬೇಕು. ನಾವೇನು ಸನ್ಯಾಸಿಗಳಲ್ಲ, ಬದುಕೋ ಸಮಯದೊಳಗೆ ಎಲ್ಲ ಬೇಕು. ಇರುವಂದ್ಯಾಕ, ಆದ್ರ ಮನಸ್ಸಲ್ಲಿ ಪರಮಾತ್ಮನಿಗೆ ಹಚ್ಕೋಬೇಕು. ಯಾರ ಮನಸ್ಸು ಪರಮಾತ್ಮನಿಗೆ ಸೋತಾದ, ಮನಸ್ಸಲ್ಲಿ ಪರಮಾತ್ಮ ನನ್ನವ ಅಂತ ತಿಳ್ಕೊಂಡಾರ, ಅವ್ರ ಜೀವನ ಗುಲಾಬಿ ಹೂವಿನಕಿನ ಹಗುರ ಆಗ್ತದ, ಬದುಕು ಸಾರ್ಥಕ ಆಗ್ತದ. ಪ್ರಪಂಚ ಅಂದ್ರ ಕಲ್ಲಿದ್ದಂಗ. ಬಸವಣ್ಣನವ್ರ ವಚನ ಕೇಳ್ರಿ, ಭಾರಿ ಮಜಾ ಹೇಳ್ಯಾರವ್ರು. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲ ನೀಯದು ಗುಂಡು, ಮುಳಗ ನೀಯದು ಬೆಂಡು. ಈಯದು ಅಂದ್ರೆ ಬಿಡವಲ್ದು. ಕಾಲಾಗ ಗುಂಡಗಲ್ ಕಟ್ಟ್ಯಾರಂತ, ಕೊಳ್ಳಾಗ ಬೆಂಡು ಕಟ್ಟ್ಯಾರಂತ. ಅಥವಾ ಖಾಲಿ ಡಬ್ಬಿ ಅಂತ ಇಟ್ಕೋರ ಒಂದು 5 ಲೀಟರ್. ಮುಣಗಬೇಕು ಅಂದ್ರ ಕಲ್ಲು ಕೆಳಗೆ ಎಳಿತದ, ಇದು ಖಾಲಿ ಡಬ್ಬಿ ಮ್ಯಾಲೆ ಎಳಿತದ, ಬೆಂಡು ಮ್ಯಾಲೆ ಎಳಿತದ. ಮುಳುಗಕ್ಕೂ ಆಗಂಗಿಲ್ಲ, ತೇಲಕ್ಕೂ ಆಗಂಗಿಲ್ಲ. ಇಂತಪ್ಪ ಸಂಸಾರ ಶರದಿಯ ದಾಟಿಸಿ ಬಸವಣ್ಣನವರು. ಹೇದೇವ ನನ್ನ ಪರಿಸ್ಥಿತಿ ಹಿಂಗಾಗ್ಯದ, ಸಂಸಾರದ ಇದು. ಪುಣ್ಯ ನಮಗ್ ಮ್ಯಾಲ ಎತ್ತಬೇಕಂತದ, ಪಾಪ ಕೆಳಗೆ ಒಯ್ಬೇಕಂತದ. ಪಾಪದ ಕೆಲಸ ಅಧೋ ಮಾರ್ಗ, ಪುಣ್ಯದ ಕೆಲಸ ಊರ್ಧ್ವ ಮಾರ್ಗ. ಊರ್ಧ್ವ ಅಂದ್ರೆ ಮ್ಯಾಲ, ಅಧ ಅಂದ್ರೆ ಕೆಳಗ. ಪುಣ್ಯ ಪಾಪಗಳು ಎರಡೇ ನಮ್ಮ ಜೊತೆಗೆ ಅದಾವ, ಅದಕ್ಕೆ ಬಿಟ್ರೆ ಬೇರೆ ಏನೂ ಇಲ್ಲ. ಅದಕ್ಕೆ ಅದೃಷ್ಟ ಅಂತ ಕರೀತಾರ, ಅದಕ್ಕೆ ಪ್ರಾರಬ್ಧ ಅಂತ ಕರೀತಾರ, ಮತ್ತೊಂದು ಮಗದೊಂದು. ಟೋಟಲಿ ನಾ ಹೇಳುವಂತ ಅಭಿಪ್ರಾಯ ಏನು, ನಾವು ಮಾಡಿದೆಲ್ಲ ಇಲ್ಲೇ ಉಳಿತದ. ಮಾಡು ಟೈಮಿಗೇನು ಧರ್ಮ ತಯಾರಾಗ್ಯದಲ್ಲ, ಪೂಜಾ ಜಪ ಧ್ಯಾನ ಮಾಡಿದಿ, ಧರ್ಮ ತಯಾರಾಗ್ಯದ, ಪುಣ್ಯ ತಯಾರಾಗ್ಯದ. ಅನ್ಬಾರ್ದಂದಿದಿ, ನಿಂದ ಆಡಿದಿ, ಮಾತಾಡಿದಿ, ಇನ್ನೊಬ್ಬರ ಮನಸ್ಸು ನೈದದ, ಪಾಪ ತಯಾರಾಗ್ಯದ. ಈ ಪುಣ್ಯ ಪಾಪ ಎರಡೇ ನಿನ್ ಜೊತೆಗೆ ಬರ್ತಾವ, ಉಳಿದಿವ್ ಯಾವ ಬರಂಗಿಲ್ಲ. ನೀ ಏನ್ ಪುಣ್ಯ ಮಾಡಿದಿ ಅದು ನಿನ್ನ ಕೈ ಬಿಡಂಗಿಲ್ಲ,
ನೀ ಮಾಡಿದ ಪಾಪ ಅದನ್ನು ನೀನು ಬೆನ್ನತ್ತೆ ಬರ್ತದ. ಈ ಪುಣ್ಯ ಪಾಪ ಎರಡು ನಿನಗ ಅಲ್ಲಿ ಬಂದು ಮುಂದಿನ ಜನ್ಮಕ್ಕೆ ಕಾರಣ ಅವೇ ಆಗ್ತಾವ. ಅದರ ಸಲುವಾಗಿ ಶಾಸ್ತ್ರದೊಳಗೆ ಮಹಾತ್ಮರು ಹೇಳ್ತಾ ಇದಾರ, ನಿನ್ನ ಜೀವನ ಸಾರ್ಥಕ ಹೆಂಗಾದ್ರ ಆಯ್ತದ ಅನ್ನೋದು ವಿಚಾರ ಮಾಡು. ನಾ ಏನ್ ಮಾಡಿದ್ರೆ ನನ್ನ ಜನ್ಮ ಸಾರ್ಥಕ ಆಗ್ತದ, ನಾ ಏನಾರ ಮಾಡಬೇಕು, ಹೆಂಗ ಮಾಡಬೇಕು. ಶಾಸ್ತ್ರ ಹೇಳತು ಜನ್ಮ ಸಾರ್ಥಕ ಆಗಬೇಕಂದ್ರೆ ಭಗವಂತನ ಚರಣವನ್ನ ಆಶ್ರಯಿಸಬೇಕು. पंछी मनवा उड़ता चल तो प्रभु की और दिशा में माया बसत है. ಬಹಳ ಸುಂದರವಾದ ಮಾತನ್ನ ಹೇಳಿದ. ಪಂಚಿ ಮನವ, ಹೇ ಮನಸ್ಸೆಂಬ ಪಕ್ಷಿಯೇ, ಉಡತಾ ಚಲ್ಲತು ಪ್ರಭು ಕಿ ಓರ್, ಭಗವಂತನ ಶ್ರೀಚರಣದ ಕಡೆ ನಡಿ. ನೀ ಹಾಡ್ಕೊಂಡು ಎಲ್ಲಿಗೆ ಹೋಗ್ಬೇಕು? ಪರಮಾತ್ಮನ ಶ್ರೀಚರಣದ ಕಡೆ ನಡಿ. ಪರಮಾತ್ಮ ಒಂದು ಬಿಟ್ರೆ ಉಳಿದಿದೆಲ್ಲ ಮಾಯದಗದ ನೋಡು. ಮಾಯಾತೀತವಾದದ್ದು ಪರಬ್ರಹ್ಮ. ಅದರ ಸಲುವಾಗಿ ನೀವು ಮಂಗಳಾರತಿ ಎಂದು ಕರ್ಪೂರ ಹಾಡಿದ ಮ್ಯಾಲ ಗುಣಾತೀತ ಕಾಂತಂ ಪರಬ್ರಹ್ಮ ಶಾಂತಂ ಅಂತ ಒಂದು ಶಬ್ದ ಪ್ರಯೋಗ ಮಾಡ್ತೀರಿ. ಗುಣ ಎದ್ರಾಗವ ಅಂದ್ರೆ ಮಾಯಾದಾಗ 3 ಗುಣ ಅದಾವ. ದೈವಿ ಹೇಷ ಗುಣಮಯೇ, ಮಮ ಮಾಯಾ ದುರತ್ಯಯ, ಮಾಂ ಏವಯೇ ಪ್ರಪದ್ಯಂತೆ, ಮಾಯಾ ಮೇತಾಂ ತರಂತಿತೆ. ಗೀತೆಯಲ್ಲಿ ಪರಮಾತ್ಮ ಹೇಳಿದ. ಮಾಯಾದಾಗ 3 ಗುಣ ಅದಾವ. ಸತ್ವ ಗುಣ, ರಜೋಗುಣ, ತಮೋ ಗುಣ, ಇವು ಮಾಯಾದಾಗ ಅದಾವ. ಆ 3 ಗುಣದಿಂದನೇ ಜಗತ್ತು ತಯಾರು ಮಾಡಿದದು. ಪ್ರತಿಯೊಂದ್ರಾಗ 3 ಗುಣಗಳು ಇರ್ತಾವ. ಏನೇನವ ಎಲ್ಲದ್ರಾಗ 3 ಗುಣ. ಎದ್ರಾಗ ಸತ್ವ ಜಾಸ್ತಿ, ರಜತಮಗಳು ಕಮ್ಮು. ಎದ್ರೊಳಗೆ ರಜೋಗುಣ ಜಾಸ್ತಿ, ತಮಸತ್ವ ಕಮ್ಮು. ಎದ್ರೊಳಗೆ ತಮೋ ಗುಣ ಜಾಸ್ತಿ, ಸತ್ವ ರಜ ತಮ್ಮ. ಇದು ಜಗತ್ತಿನ ವ್ಯವಹಾರದ, ಇದು ಜಗತ್ತಿನ ವ್ಯವಹಾರದ. ಅದ್ರ ಸಲುವಾಗಿ ಹೇಳ್ತಾ ಇದಾರೆ ಅವರು, ಮಾಯದ ಸಂಪರ್ಕ ಇಲ್ಲದ ಜಾಗ ಅಂದ್ರೆ ಪರಮಾತ್ಮನ ಪಾದ. ಪರಮಾತ್ಮ ಮಾಯಾತೀತ ಅದಾನ. ಮಾಯಾ ಅವನ ಪಾದಕ್ಕೆ ಮುಟ್ಟಂಗನೂ ಇಲ್ಲ, ಮಾಯಾ ಅವನ ಪಾದಕ್ಕೆ ಆವರಣ ಮಾಡಂಗಿಲ್ಲ. ಅದರ ಸಲುವಾಗಿ ಶಾಸ್ತ್ರ ಹೇಳ್ತು, ಮಾಯಾಮಯವಾದ ಪ್ರಪಂಚ ಇದು ಜಾದು ಆಟ ಇದ್ದಂಗದ. ಜಾದು ಆಟ ಇದ್ದಂಗದ, ನಜರ್ಬಂದ್ ಇದ್ದಂಗದ. ಇದು ಮಾಯಾ ನಜರ್ಬಂದ್ ಮಾಡ್ಯದ ನಮಗ. ನಜರ್ಬಂದ್ ಮಾಡ್ತು ಅಂದ್ರೆ ಪರಮಾತ್ಮನಿಗೆ ಕಾಣಗೊಡಂಗಿಲ್ಲ. ಅದು ಸಂಸಾರ ಬಹಳ ಚಂದ ಅನಿಸ್ತದ, ಮನಸ್ಸಿಗೆ ಉಲ್ಟಾ ಪಲ್ಟಿ ಮಾಡಕ್ತದ. ಅದು ಚಂದದ ಪರಮಾತ್ಮ, ವಿಷಮದ ಸಂಸಾರ. ನಿಜಗುಣ ಶಿವ ಡೆಫಿನಿಷನ್ ಇದು. ವಿಷಮ ಸಂಸಾರವಿದನು ಕನಸೆಂದರಿ. ನೀ ಸಾಯುತನನು ಪ್ರಯತ್ನ ಮಾಡು. ಎಲ್ಲಿ ತನ ಸಂಸಾರ ಯಾರ್ದು ನಿಟ್ಟಕ್ಕಾಗಿಲ್ಲ. ರೊಕ್ಕ ಏಟಾರ ಗಳಿಸೋಲ್ನ್ಯಾಕ, ಹೆಸರು ಏಟ್ಯಾಕ ಗಳಿಸೋಲ್ನ್ಯಾಕ, ಪ್ರಪಂಚದೊಳಗ ಅವನ ಕೀರ್ತಿ ಏಟ್ಯಾಕ ಹರಡಲ್, ಲಾಖ ಪ್ರಯತ್ನ ಮಾಡಲ್ನ್ಯಾಕ. ಆದ್ರ ಸಂಸಾರ ಸಂಸಾರೇ, ವಿಷಮ ವಿಷಮನೆ. ಧೀರುಬಾಯಿ ಅಂಬಾನಿಗೆ ಸಾಕನ್ಸಿಲ್ಲ, ನಮ್ಮದೇನಿ ಲೆಕ್ಕ ಅದ. ಉಳಿದಿದ್ ನೀವು ಲೆಕ್ಕ ಹಾಕ್ರಿ. ಸಂಸಾರ ಅಂದ್ರೆ ಉಪ್ಪು ನೀರಿದ್ದಂಗ, ರೊಕ್ಕ ಅಂದ್ರೆ ಉಪ್ಪು ನೀರಿದ್ದಂಗ. ಸೈ ನೀರು ಕುಡೀರಿ, ನೀರಡಿಕೆ ಹಿಂಗತ್ತದ, ದಾಹ ಕಡಿಮೆ ಆಗ್ತದ. ಉಪ್ಪು ನೀರು ಕುಡಿದ್ರ ಮತ್ತಿಟ್ಟ ಧಗೆ ಬೀಳ್ತದ. ರೊಕ್ಕ ಅಂದ್ರೆ ಉಪ್ಪು ನೀರು ಇದ್ದಂಗ, ಗಳಿಸಿದಾಗ ಮತ್ತೆ ಮನಸ್ಸಿಗೆ ಬೇಚನೆ ಮಾಡ್ತದ. ಶಾಂತಿ ಕುಡ್ಬೇಕಲ್ಲ, ಹೆಚ್ಚಿಗಾಗಿರ್ಬೇಕು, ಶಾಂತಿ ಕೊಡ್ಬೇಕು. ಈ ಮಾತು ಚಂದ ನೆನಪಿಡ್ರಿ. ಯಾವುದಕ್ಕೆ ನಾವು ಸುಖ ಅಂತ ತಿಳ್ಕೊಂಡು ಹೆಚ್ಚಿಗೆ ಗಳಿಸ್ತೇವಿ, ಅದು ಹೆಚ್ಚಾಗ್ತಾ ಹೋದಂಗ ಮನಸ್ಸಿಗೆ ಅಶಾಂತ ಮಾಡ್ಕೋತ ಬರ್ತಾರ. ಜಗತ್ತಿನೊಳಗ ಒಂದೇ ಅದ, ಭಕ್ತಿ ಹೆಚ್ಚಾಗ್ತಾ ಹೋಯ್ತಂದ್ರೆ ಶಾಂತಿ ಸಿಗುತ್ತದ, ಸಂಸಾರ ಹೆಚ್ಚಾಗ್ತಾ ಹೋಯ್ತಂದ್ರೆ ದುಃಖ ಸಿಗ್ತದೆ. ಇದು ಪಕ್ಕ ತಿಳ್ಕೊರಿ. ಮನಸ್ಸು ಶಾಂತ ಆಗ್ಬೇಕಂದ್ರೆ ಪರಮಾತ್ಮನಿಗೆ ಸಮೀಪ ಆಗ್ಬೇಕು. ಮಾಯ ಏನ್ ಮಾಡ್ಯದ, ನಮ್ ಬುದ್ಧಿಗೆ ಪಲ್ಟಿ ಮಾಡ್ಯಾಕ. ಕಲಿ ಪ್ರವೇಶದಿಂದ ತೆಲಿ ಕೆಟ್ಟು ಪರೇಟೆ ಕಾಲ ಬಂತು ಅಂತ ಒಂದು ಹಾಡು ಹಾಡ್ತೀರಿ ಭಜನದೊಳಗೆ. ಅದು ಮಾಯ ಏನ್ ಮಾಡ್ಯದ, ಬುದ್ಧಿಗೆ ಪಲ್ಟಿ ಮಾಡ್ಯಾಕ. ತಿಳುವಳಿಕೆ ಉಲ್ಟಾ ತಿಳುವಳಿಕೆ ಮಾಡ್ಯಾಕ. ಸುಖ ಅದ ಪರಮಾತ್ಮನೊಳಗ. ಸಾಧು ಸಂತ ಮಹಾತ್ಮರು, ರುದ್ರರು, ಮನು ಮುನಿ, ರುದ್ರಾದ್ಯರು, ವೇದ ಆಗಮ ಪುರಾಣ ಇತಿಹಾಸ ಎಲ್ಲ ಒಂದೇ ಮಾತು ಹೇಳ್ತಾವ. ಸುಖ ಪರಮಾತ್ಮನ ಚರಣದೊಳಗದ ಅಂತ. ಮಾಯ ನಮ್ ಬುದ್ಧಿಗೆ ಉಲ್ಟಾ ಮಾಡ್ಯಾಕ. ಉಲ್ಟಾ ಮಾಡ್ಯಾಕ ಏನ್ ಮಾಡ್ಯದ, ನಮಗ್ ತಿಳುವಳಿಕೆ ಹಿಂಗ ಕೊಟ್ಟದ. ಸುಖ ಅದ ನೋಡ ಸಂಸಾರದಾಗ. ಉಣಾದ್ರಾಗ ಸುಖ, ಉಡೋದ್ರಾಗ ಸುಖ, ಬಂಗಾರ ಇಟ್ಕೊಳ್ಳೋದ್ರಾಗ ಸುಖ, ಮೋಜ್ ಮಸ್ತಿ ಮಾಡೋದ್ರಾಗ ಸುಖ. ಇದು ಮಾಯ ನಮ್ಮ ಬುದ್ಧಿ ಮ್ಯಾಲ ಪರಿಣಾಮ ಮಾಡ್ಯದ. ಆ ಮಾಯದ ಪ್ರಭಾವಕ್ಕೆ ಒಳಗಾಗಿ ಯಥಾರ್ಥ ತಿಳುವಳಿಕೆ ನಾಶ ಆಗ್ಯದ. ಸಂಸಾರ ನಮಗ್ ಹಿತ ಅನಿಸ್ಲತ್ತದ. ಸಂಸಾರ ಹಿತ ಅನ್ನುವಂಗ ಮಾಡಿದೆ ಮಾಯ. ಕಾಮಣಿಯಾದ ಮನುಷ್ಯನ ಕಣ್ಣು ಹಳದಿ ಆಯ್ತಾವ. ಅದಕ್ಕಿಂತ ಹೆಚ್ಚು ಕಾಮಣಿ ಆಯ್ತಂದ್ರೆ ಜಗತ್ತೇ ಹಳದಿ ಕಾಣಕ್ಕೆ ಚಾಲು ಮಾಡ್ತಾರ. ಮಾಯಾ ಜಗತ್ ಹಳದಿ ಅದೇನು, ಜಗತ್ ಹಳದಿ ಇಲ್ಲ.
ಜಗತ್ತು ಹಳದಿ ಇಲ್ಲ ಖರೆ ಜಗತ್ತು ಹಳದಿ ಯಾಕೆ ಕಾಣ್ತದ? ಜಗತ್ತನ ಹಳದಿ ಇಲ್ಲ, ಜಗತ್ತ ಹಳದಿ ಯಾಕೆ ಕಾಣ್ತದ ಅಂದ್ರೆ ಕಾಮಣಿ ಆಗ್ಯದ. ಹಾಂಗ ಮಾಯ ಮಸ್ತಿಷ್ಕದ ಮೇಲೆ ಏರ್ತಂದ್ರ ಬುದ್ಧಿ ಮ್ಯಾಲ ಮಾಯ ಆರೂಢಾಯ್ತು. ಬುದ್ಧಿ ಮ್ಯಾಲ ಮಾಯದ ಪ್ರಭಾವ ಆಯ್ತಂದ್ರ ಜಗತ್ತೆಲ್ಲ ಆನಂದ ರೂಪವಾಗಿ ಕಾಣಕ್ ಚಾಲು ಮಾಡ್ತದ. ಜಗತ್ತಿನೊಳಗ ಆನಂದ ಇಲ್ಲ ಅಂತ ಎಷ್ಟು ಜನ ಇಲ್ಲಿ ತನ ಮಹಾತ್ಮರಾಗಿ ಹೋಗ್ಯಾರ. ಕೋಟಿ ಕೋಟಿ ಜನ ಮಹಾತ್ಮರು. ನೀ ಅದ್ರಾಗ ಸುಖ ಅಂತ ತಿಳ್ಕೊಂಡಿದಿ, ಅದ್ರಾಗ ಸುಖ ಇಲ್ಲ ನೋಡಂತೆ ಎಲ್ಲರೂ ಹೇಳ್ಯಾರ. ಎಲ್ಲರೂ ಜಗತ್ತಿನ ತುಂಬ ಇದ್ದ ಮಹಾತ್ಮರು. ಅದರ ಸಲುವಾಗಿ ಅಲ್ಲಿ ಒಂದೇ ಮಾತು ನನ್ನ ಕಳಕಳಿ ಏನು ಅಂದ್ರ, ನಾವು ಎಷ್ಟರೇ ಮನುಷ್ಯರಿದ್ದೇವೆ, ಪರಮಾತ್ಮ ನಮಗೆ ಮನುಷ್ಯ ಜನ್ಮ ಕೊಟ್ಟ. ಈ ಮನುಷ್ಯ ಜನ್ಮದ ಸಾರ್ಥಕತೆ ಆಗ್ಬೇಕಂದ್ರೆ ಇದಕ್ಕೆ ಒಂದೇ ದಾರಿ ಅದ. ನಾವು ಆದಷ್ಟು ಭಗವಂತನ ಆಶ್ರಯವನ್ನ ಮಾಡಬೇಕು. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ನಾವು ಒಂದಿಷ್ಟು ಭಗವಂತನ ಆಶ್ರಯ ಮಾಡಬೇಕು. ಎಷ್ಟನೇ ಸಮಯ ಪೂಜೆ ಮಾಡು, ಒಂದಿಷ್ಟು ಜಪ ಮಾಡು, ಒಂದಿಷ್ಟು ನಿನಗೆ ಸಮಯ ಸಿಕ್ಕಾಗ ಶಿವ ಅನ್ನಕ್ಕೆ ಪ್ರಾರಂಭ ಮಾಡು. ಯಾವುದೋ ರೀತಿಯಿಂದ ನೀ ದಿನಕ್ಕಿಟ್ಟು ಪರಮಾತ್ಮನಿಗೆ ಸಮೀಪ ಆಗಕ್ಕೆ ಪ್ರಾರಂಭ ಮಾಡಿದೆ ಅಂದ್ರೆ ನಿನ್ನ ಮುಪ್ಪಿನ ಕಾಲ ಇಷ್ಟು ಆನಂದ ಆಯ್ತದ. ನಿನಗ ಜಗತ್ ಕೈ ಬಿಡಂದ್ಯಾಕ? ಭಗವಂತನ ಹಿಮ್ಮತ್ತ ನಿನಗಿರ್ತದ. ಪರಮಾತ್ಮ ನನ್ನ ಕೈ ಬಿಡಂಗಿಲ್ಲ ಅಂತ ನಿನಗೆ 100ಕ್ಕೆ 100 ಅನ್ಸಕ್ ಚಾಲು ಮಾಡ್ತದ. ಯಾರ ಮನಸ್ಸಿಗೆ ಪರಮಾತ್ಮ ಸಮೀಪ ಅದಾನ ಜಗತ್ ಅತ್ತೆ ಹೋಗೋದ್ಯಾಕ? ಅನ್ನ ಸಿಕ್ಕರೂ ಸಮಾಧಾನ ಇರ್ತಿ, ಸಿಗದೆ ಇದ್ದರೂ ಸಮಾಧಾನ ಇರ್ತಿ, ಬಟ್ಟೆ ಕೊಟ್ಟರೂ ಸಮಾಧಾನ ಇರ್ತಿ, ಬಟ್ಟೆ ಕೊಡದೆ ಇದ್ರೂ ಸಮಾಧಾನ ಇರ್ತಿ, ಯಾರ ಮಾತಾಡಿಸಿದ್ರು ಸಮಾಧಾನ ಇರ್ತಿ, ಮಾತಾಡಿಸ್ಲಿಲ್ಲ ಅಂದ್ರೂ ಸಮಾಧಾನ ಇರ್ತಿ, ಯಾರ ಚಂದ ಅಂದ್ರೂ ಸಮಾಧಾನ ಇರ್ತಿ, ಯಾರ ನಿಂದ ಮಾಡಿದ್ರು ಸಮಾಧಾನ ಇರ್ತಿ. ಎದರು ಬಂತು ಬಾಯಿಗೆ ಬಂದಂಗ ಬೈದ್ರು ಹೌದ್ರಿ 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 ನೀವ್ ಅನ್ನೋದ ಖರೆ ಅದರಿ, ನಾನೇ ಬರೋಬರಿ ಇಲ್ರಿ ಅಂತಿ, ನಿನ್ನ ಸಮಾಧಾನಕ್ಕೆ ಭಂಗ ಆಗಂಗಿಲ್ಲ. ಇದು ಎದರಿಂದ ಬರ್ತದ ತಾಕತ್ ಅಂದ್ರ ಭಕ್ತಿಯಿಂದ ಮನುಷ್ಯನಿಗೆ ತಾಕತ್ತು ಬರ್ತದ. ಅದು ನಮ್ ಕೈಯಾಗದ, ಕೈಯಾಗದ ಸುಧಾರಿಸ್ಕೋಬೇಕು ನಾವು. ಅದ್ರ ಸಲುವಾಗಿ ಏಟು ಚಂದ ಹೇಳಕ್ ಚಾಲು ಮಾಡಿದಾರ ಸದ್ಗುರು ಸಿದ್ಧಾರೂಢಪ್ಪನ ಚರಿತ್ರದೊಳಗ. ನಮ್ಮೆಲ್ಲರಿಗೆ ಸಿದ್ಧಾರೂಢರ ಚರಿತ್ರ ಪರಮಾತ್ಮನನ್ನಾಗಿ ಮಾಡಕ್ ಹೊಂಟದ. ನಮ್ಮ ಭಾವನದೊಳಗ ಭಗವಂತ ಪ್ರವೇಶ ಆಗ್ಲಿ ಅಂತ ಸಿದ್ಧಾರೂಢಪ್ಪನ ಪ್ರಯತ್ನ. ನಿನ್ನ ಭಾವನದೊಳಗ ಪರಮಾತ್ಮ ಪ್ರವೇಶ ಆಗ್ಲಿ, ನಿನ್ನ ಬುದ್ಧಿಯೊಳಗ ಭಗವಂತ ಪ್ರವೇಶ ಆಗ್ಲಿ. ಭಗವಂತಗೆ ತ್ಯಾಗ ಮಾಡಿ ನೀ ಮಾಡವರ ಏನಿದ್ದಿ ಅಂತ ತಿಳ್ಕೊಂಡು ಬಹಳ ಸುಂದರವಾಗಿರುವ ಮಾತನ್ನ ಹೇಳ್ತಾ ಒಂದು ಮಾತನ್ನ ಬಹಳ ಚಂದ ಹೇಳಿದ್ರು. ಪರಮಾತ್ಮ ಬಹಳ ದೊಡ್ಡ ದಯಾಳು ಅದಾನ. ಸಂಸಾರ ಸಲುವಾಗಿ ನೀ ಪರಮಾತ್ಮನಿಗೆ ನೆನಸು, ಅವ ನನ್ನ ಸಲುವಾಗಿ ಅಂತ ತಿಳ್ಕೊತಾನ. ಇದು ಎಂತ ದೊಡ್ಡ ಗುಣ ರೀ. ನಿನ್ನ ಜೀವನದೊಳಗ ಯವ್ವ ಯಪ್ಪ ಅಂತ ನೆಳೆಬೇಡ. ಆರಾಮರ ತಪ್ಪ್ಯಾರ, ಹಾಸ್ಪಿಟಲ್ ಕೊಯ್ದು ತಂದಾರ. ಅವ್ರಂತಾರ ಒಂದ್ 2 ದಿನ ಹಿಂಗೆ ತ್ರಾಸ ಇರ್ತದ ನೋಡ್ರಿ, ತಾಳ್ಬೇಕು ಅಂತ. ನಾವು 2 ದಿನಾರ ಬೇಕು ನನ್ ಗುಳಿಗೆ ಪರಿಣಾಮ ಆಗ್ಬೇಕಾದ್ರ, ಒಂದ್ 2 ದಿನ ತಾಳ್ಬೇಕಾಯ್ತದ. ಹಾಸ್ಪಿಟಲ್ಗೂ ಒಯ್ದಾರ, ತೋರಿಸಿ ತಂದಾರ, ಮನ್ಯಾಗ ನಿನಗ್ ಮಲಗಸ್ಯಾರ. ಯವ್ವ ಯಪ್ಪ ಅನ್ನೋದಕ್ಕಿಂತ ಶಿವ ಅನ್ನಕ್ ಪ್ರಯತ್ನ ಮಾಡ. ನೆಳ್ಳಕ್ ಬೇಡಲತ್ತಿಲ್ಲ ನಾವು. ರೋಗದ ತ್ರಾಸದ ನರಳಾಡಕ್ ಬೇಡ ಅಂತಲ್ಲ, ಆ ನರಳಾಡುವ ಸಮಯದೊಳಗ ಯವ್ವ ಯಪ್ಪ ಅನ್ನೋದಕ್ಕಿಂತ ಶಿವ ಅನ್ನಕ್ಕೆ ಚಾಲು ಮಾಡಿದಿ ಅಂದ್ರ ಅವನ ಕೃಪಾದಿಂದ ಗೋಲಿ ಜೊತೆಗೆ ಅವನ ಕೃಪಾ ಒಂದು ಕಲಿತಂದ್ರ ಅವ 48 ಗಂಟೆ ಕೊಟ್ಟಾನ ಖರೆ 24 ತಾಸನಾಗೆ ರಿವಾಸ್ ಆಯ್ತದ. ನಿನಗ ಇದು ಸಾವಿರಾರು ಮಂದಿ ಅನುಭವ ಕೇಳಿಲ್ಲ. ಅದರ ಸಲುವಾಗಿ ಇಲ್ಲಿ ಹೇಳುವ ಮಾತಿನ ಅಭಿಪ್ರಾಯ ಇಷ್ಟೇ, ನನ್ನ ಮಾತಿನ ತಾತ್ಪರ್ಯ ಇಷ್ಟೇ. ಪರಮಾತ್ಮ ದಯಾಳು ಅದನ. ಚತುರ್ವಿಧ ಭಜಂತೆ ಮಾಂ ಜನಃ ಸುಕೃತಿನೋ ಅರ್ಜುನ ಅಂದಾಗ 4 ಪ್ರಕಾರದ ಭಕ್ತರಾದರೂ ಸಹಿತ ಅವ್ರು ನನ್ನವರೇ ಅಂತ ತಿಳ್ಕೊತೀನಿ ನಾನು. ಎಲ್ಲಿ ತನ ನನಗ್ ಮರತಾನ ಅಲ್ಲಿ ತನ ಕರ್ಮದ ಗಂಟ ಅವನ ಪದರಾಗಿ ಅದ. ಈ ಮಾತು ಚಂದ ನೆನಪಿಡ್ರಿ. ಎಲ್ಲಿ ತನ ಅವ ನನ್ನ ಹೆಸರಿಗೆ ಬಂದಿಲ್ಲ, ನನ್ನ ಗುಡಿಗೆ ಬಂದಿಲ್ಲ, ನನ್ನ ಭಜನೆ ಮಾಡಿಲ್ಲ, ನಾನು ನೆನಪು ಮಾಡಿಲ್ಲ, ಅವನ ಪಾಪದ ಗಂಟ ಅವನ ಪದರಾಗದ. ಯಾವಾಗ ಪರಮಾತ್ಮ ನೀನೇ ನನಗ ಗತಿ ಅಂತ ನನ್ನ ಅಂಗಳಾಗ ಬಂದ ನಿಂತಾನ, ನನ್ನ ಗುಡಿಯಾಗ ಬಂದ ನಿಂತಾನ, ಅವತ್ತಿನ ದಿವಸ ಅವನ ಕರ್ಮ ಕರಗ್ಲಕ್ ಚಾಲು ಆಯ್ತಂತ ತಿಳ್ಕೊ. ನನ್ನ ಸನ್ನಿಧಿ ಅವನ ಪಾಪಕ್ಕ ವಜ್ರ ಇದ್ದಂಗದ. ಗಿರಿ ಘನವೆಂಬೇನೆ ನಿಮ್ಮ ನೆನಹು ಕಿರಿದೆನ್ನಬಹುದೇ ಬಾರದಯ್ಯ ಅಂತರ ಶರಣರು. ಗಿರಿ ಘನವೆಂಬೇನೆ ವಜ್ರ ಕಿರಿದೆನ್ನಬಹುದೇ. ಪರ್ವತ ಬಹಳ ದೊಡ್ಡದ, ವಜ್ರಕ್ಕೆ ಸಣ್ಣದನ್ನಕ್ ಬರ್ತದೇನೋ. ವಜ್ರಾಯುಧ ಅದ್ರ ಮ್ಯಾಲ ಬಿತ್ತಂದ್ರ ಪುಡಿ ಆಗಿ ಹೋಗ್ತದ. ಹೇ ಪರಮಾತ್ಮ, ನಿನ್ನ ನಾಮ ಸಣ್ಣದು ಪಾಪ ದೊಡ್ಡದನ್ನಕ್ ಬರ್ತದೇನೋ. ಹ್ಯಾಂಗ ಬೃಹದಾಕಾರದ ಬೆಟ್ಟ ಗುಡ್ಡ
ಆ ಗುಡ್ಡದ ಮೇಲೆ ವಜ್ರ ಪ್ರಪಾತ ಐತಂದ್ರ ಅಧ್ಯಾಂಕಾರಕ್ಕೆ ಹೋಗ್ತದೋ, ಪಾಪದ ಗುಡ್ಡದ ಮೇಲೆ ಓಂ ನಮ ಶಿವಾಯ ಅಂತ ಮಂತ್ರ ಬಿತ್ತಂದ್ರ ಆ ಪಾಪದ ಗುಡ್ಡ ಕರ್ಕೋತ ಬರ್ತದ. ಅದ್ರ ಸಲುವಾಗಿ ಬಲ್ಲವರು ಅಭಿಪ್ರಾಯಿಸ್ತೇ, ನಿನ್ನ ಜೀವನದೊಳಗೆ ಏನಕ್ಕೇನ ಪ್ರಕಾರೇಣ ಪರಮಾತ್ಮನ ಆಶ್ರಯವನ್ನ ಮಾಡು. ಅದರ ಸಲುವಾಗಿ ಅವನು ಪರಮಾತ್ಮ ಹೇಳ್ದ, ಅಪಿಚೇತು ಸುದುರಾಚಾರೋ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವ ಹಿ ಸಮಂತವ್ಯಂ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ. ಇದು ಗೀತಾ ವಾಕ್ಯ. ಅವ ನನಗ್ ಮರ್ತಾಗ ಪಾಪಿ, ನನ್ನ ಭಜನೆ ಮಾಡಾಗ ಅವ ಹೆಂಗ್ ಪಾಪಿ ಇರ್ತಾನ? ನನ್ನ ಆಶ್ರಯದಾಗ ಬಂದ ಅಂದ್ರ, ನನ್ನ ಶಬ್ದ ಚಂದ ತಿಳ್ಕೊಬೇಕು ನೀವು. ಸಂಸಾರ ಆಶ್ರಯದಾಗ ಇದ್ದಾಗ ಅವ ಪಾಪಿ ಅದ. ಸಂಸಾರ ಆಶ್ರಯ ಬಿಟ್ಟ ನನ್ನ ಆಶ್ರಯದಾಗ ಬಂದ ಅಂದ್ರ ನಿಮಗೆ ತಿಳಿಬೇಕಂದ್ರ ಒಂದ್ ಮಾತು, ದೊಡ್ಡ ದರಿದ್ರ ಬಡತನ ಅದ, ಒಂದೇ ಮಗಳದ, ಹೊಲ ಇಲ್ಲ, ಮನಿ ಇಲ್ಲ, ಇರ್ಲಾಕ್ ಮನಿ ಇಲ್ಲ, ಹೊಲ ಇಲ್ಲ, ಕೂಲಿ ನಾಲಿ ಮಾಡಿ ಜೀವನ ಮಾಡ್ತಾನ. ಮಗಳು ಸುಂದರದ, ಮದುವೆ ಮಾಡಕ್ಕೂ ಅವನ ಬಲ್ ಗತಿ ಇಲ್ಲ. ದುಡಿಯೋದಕ್ಕ ತಿನ್ನೋದಕ್ಕ ಬರೋಬರಿ ಅದ, ಮದುವೆ ಮಾಡಕ್ಕೂ ಏನಿಲ್ಲ, ಅವನಿಗೆ ಯಾರು ಬಾಕಿನೂ ಕೊಡಂಗಿಲ್ಲ. ಮಗಳ ಮದುವೆ ಹ್ಯಾಗ್ ಮಾಡ್ಬೇಕಂತ ಚಿಂತೆ ಇತ್ತು. ಯಾರೋ ಒಬ್ಬರು ಬಂದಿದ್ರು. ಅವ್ರ ಮನ್ಯಾಗ ಅವ್ರ ತಾಯಿ ಕೆಲ್ಸಕ್ಕೆ ಹೋಗ್ತಿದ್ಲು. ಅವ್ರ ತಾಯಿ ಜೊತೆಗೆ ಇದು ಹುಡುಗಿ ಯಾಕೋ ಆ ಹುಡುಗಿ ಅವ್ರ ತಾಯಿ ಕರ್ಯಾಕ್ ಹೋಗಿತ್ತು. ಅಷ್ಟ ಸಮಯದೊಳಗೆ ಬೀಗರ್ ಬಂದಿರೋ ಅವ್ರ ಮನೆಗೆ, ಅವ್ರ ಮನೆಗೆ ಬಂದಿರು. ಆ ಹುಡುಗಿ ಬಹಳ ಸುಂದರ ಇತ್ತು. ಬೀಗರ್ ಆ ಹುಡುಗಿಗೆ ನೋಡಿದ್ರು. ಅವ್ರು ಆ ಊರಾಗ ಒಂದ್ ನೆಂಟಸ್ಥಾನಕ್ಕೆ ಬಂದಿದ್ದಕ್ಕ ಬೀಗರ್ ಮನೆಗೆ ಬಂದು ಕುಂತಾರ. ಒಂದ್ ಮನೆಗೆ ಹುಡುಗಿ ನೋಡಕ್ ಹೋಗೋರು ಅದಾರ. ಇದೇ ಹುಡುಗಿ ಇಲ್ಲಿ ನೋಡಿದ್ರು. ನೋಡಂದ್ರೆ ಇದು ಹುಡುಗಿ ಯಾರ ಮಗಳು ಅಂತ ಕೇಳಿದ್ರು ಅವ್ರ ಬೀಗರಿಗೆ. ನಮ್ಮ ಮನೆಯಾಗ ಏನಾದ್ರು ಕಸ ಮುಸ್ರಿ ಮಾಡ್ತಾಳಲ್ಲ, ಆಕಿನ ಮಗಳದ ಇದು ಹುಡುಗಿ. ಅರೆ ಹಿಂಗ ಅವ್ರು ಯಾರ ಪೈಕಿ ಅದಾರ? ನಮ್ಮ ಪೈಕಿನೇ ಅದಾರ ಅವರು. ಬಡತನ ಬಹಳ ಅದ ಪಾಪ, ಮದ್ವಿ ಮಾಡ್ಕೊಡೋದು ಇದು ಇಲ್ಲ ಪಾಪ. ಏನ್ ಮಾಡ್ತಾರ? ನಾವು ಮಾಡ್ರಿ ಅಂತೇವಿ, ಏನಾರ ನಮ್ ಕೈಲಿ ಆದಟ್ಟು ನೋಡ್ತೇವ ಅಂತೇವಿ. ಆದ್ರ ಅವ್ರ ಕೈಯಾಗ ಏನು ಇಲ್ರಿ, ಏನಾರ ಇಟ್ಟಾಗ್ಲಿ ಅನ್ಕೋತ ಹುಡುಗಿಗೆ 22-23 ವಯಸ್ಸಾಗ್ಯದ. ಮದ್ವಿಗೆ ಬಂದಾಳ. ಮದ್ವಿ ಮಾಡಾಕ ಅವ್ರ ಹತ್ರ ಹಸ್ತಿ ಇಲ್ಲ, ಸುಮ್ಮನೆ ಕೂಡ್ಲತ್ತಾರ. ಅಷ್ಟಕ್ ಮಾತು ಮುಗೀತು. ಆ ಮನೆಯವ್ರ ಕರ್ಯಾಕ್ ಬಂದ್ರು, ಹೋದ್ರು. ಹುಡುಗಿಗೆ ನೋಡಿದ್ರು, ವಾಪಸ್ ಹೋದ್ರು. ಹುಡುಗನ ತಂದೆ ಹುಡುಗ ಏನಿ ಹುಡುಗಿಗೆ ನೋಡಿರಲ್ಲ, ಅವ್ರಂದ್ರು ಅವ್ರ ಮನೆ ಕೆಲಸ ಮಾಡೋರ್ ಮಗಳೇ ಹಾಕಿರಲ್ಲ. ನಮ್ಗೇನ್ ಮಾಡೋದಪ್ಪ, ಹುಡುಗಿ ಚಂದದ. ಅವ್ರು ಕೋಟ್ಯಾಧೀಶರು, ಕರೋಡೋಪತಿ ಮನುಷ್ಯರವ್ರು. ಎಲ್ಲಾ ಏಜೆನ್ಸಿ ಅವ್ರ ಬಲ್ಲೆ. ದೊಡ್ಡ ಬಿಸ್ನೆಸ್ ಮ್ಯಾನ್ ಅವ. 10 ಅಂಗಡಿಗಳು, 4 ಕಂಪನಿಗಳು. ಆ ಹುಡುಗಿಗೆ ಪಸಂದ್ ಮಾಡ್ಯಾರ. ಅವ್ರಂದ್ರು, ಅವ್ರು ಕೇಳ್ತಾರ ನಮ್ ಹುಡುಗಿ. ಅವ್ರು 4 ಮಂದಿ ಕೈಲಿ ಹೇಳಿ ಕಳಿಸ್ತಾರ, ನೋಡ್ರಿ ನಮ್ಮ ಮಗಳಿಗೆ ಬಂಗಾರ ರೇಟ್ ಕೇಳ್ತಾರ, ಕೇಳ್ರಿ ನಾವ್ 1 2 ಕಿಲೋ ಬಂಗಾರ ಕೊಟ್ಟು ಮದ್ವಿ ಮಾಡ್ಕೊಡ್ತೇವೆ. ಅವ್ರ ಮನೆಗ್ ನಮ್ ಮಗಳಿದ್ರು ಸುಖಿ ಇರ್ತಾಳ. ಅವ ಗೌಡ ಊರ್ ಮಂದಿ ಕೈಲಿ ರಿಕಮೆಂಡ್ ಹಚ್ಚಲತ್ತಾನ ಅವ್ರ ಮನೆಗೆ. ಆದ್ರ ಅವ ಅಂತಾನ ಆ ಹುಡುಗಿಗೆ ನಾವ್ ಮಾಡ್ಕೋತೇವೆ. ಅವ್ರಂದ್ರು ಅವ್ರ ಮನಿ ಕೊಡ್ಲಕ್ ನಂಬಲ್ಲಿ ಏನದ, ನಮ ಕಲಿಯಲ್ಲಪ್ಪ, ಅವ್ರ ಮನಿ ಕೂಡ ತಾಕತ್ ನಮ್ಗೇನದ. ಇಂಥವ್ರು ಬೀಗರ್ ಅಂದ್ರ ಅವ್ರ ಇಜ್ಜತ್ ಹೋಗೋದು, ನಾವು ಕೊಡಲ್ರಿ, ನಮ್ ಲೆವೆಲ್ ನೋಡ್ ಕೊಡ್ತೇವ ಅಂತ ಇವ್ರಪ್ಪ. ಹುಡುಗನಪ್ಪ ಇಬ್ಬರು ಬಂದು ಕುಂತರು. ನೀವೇನೂ ಕೂಡ ಜರೂರತ್ತಿಲ್ಲ, ಭಾಷಣಿಕೆ ಹಾಕ ದಿವ್ಸಿನ ರ್ಯಾಸನ್ ಸಹಿತ ನಾವೇ ತಂದಿಡ್ತೇವ್ ನಿಮ್ ಮನ್ಯಾಗ. ನಿಮ್ಮ ಹುಡುಗಿಗೆ ಒಂದು ಸೀರೆ ಉಡಿಸಿ ನಮ್ಮ ಜೊತೆ ಕಳಿಸ್ಬಿಡ್ರಿ. ಭಾಷಣಿಕೆ ಹಾಕಿ 4 ಮಂದಿ ಸಾಕು. ದಟ್ಟ ದರಿದ್ರ ಮನೆಯೊಳಗ ಹೊರಕ ಬಟ್ಟೆ ಹಾಕೊಂಡು ತಿರ್ಗಾಕಿ ಒಪ್ಪತ್ತುಂಡು ಜೀವನ ಮಾಡುವಂತ ಹುಡುಗಿ ಇವತ್ತು ಅರ್ಗೋಪತಿ ಮದಿ ಮಾಡ್ಕೊಂಡು ಹೋದ. ಈ ತಾಯಿ ತಂದೆ ಗರೀಬಿದ್ರು, ಅವ್ರ ಆಶ್ರಯದಾಗಿರೋ ತನಕಿ ಬಡವಿ ಇದ್ಳು. ಮದಿ ಆಗಿ ಗಂಡನ ಆಶ್ರಯದಾಗ ಹೋದಾಗ ಈಗ ಬಡವಿ ಏನಕ್ಕಿ? ಎಚ್ಚರಿದ್ರೆ ನಿದ್ದೆ ಎತ್ತದ. ನಿನ್ನೆನ ತನ ದಟ್ಟ ದರಿದ್ರ ಬಡವಿ ಇವತ್ತು ಕೋಟ್ಯಾಧೀಶಗ ಗಂಡಂತ ತಿಳ್ಕೊಂಡ ಈ ಮನಿ ಬಿಟ್ಟ ಆ ಮನಿ ಹೊಸ್ತಿಲ್ದಾಗ ಕಾಲಿಟ್ಟಾಗ ಆ ಮನಿಯ ಒಡತಿಯಕಿ ಆಗತ್ತಾಳ, ಐಶ್ವರ್ಯವಂತಳಕಿ ಆಗ್ತಾಳ. ಆಕಿನ ಬಟ್ಟೆ ಚೇಂಜ್, ಆಕಿನ ಇರೋದ ಚೇಂಜ್. ನಿನ್ನಿನ ತನ ಕಾಲಾಗ ಚಪ್ಪಲಿ ಸಿಗ್ತಿಲ್ಲ, ಇವತ್ತು ಬೆಂಚ್ ಮರ್ಚಡಿಸ್ ಕಾರಿನ ಕುಂತಿರ್ಗತಾಳ. 100 ಮಂದಿ ಕೆಲಸದೊಳ. ಹಂಗ ಸಂಸಾರ ಅಂದ್ರ ದರಿದ್ರ ಮನಿ ಇದ್ದಂಗಿದು. ಪರಮಾತ್ಮ ಅಂದ್ರ ಕೋಟ್ಯಾಧೀಶ ಇದ್ದಾನ. ಕುಬೇರ ಅವನ ಗೆಳೆಯ ಅದಾನ. ಲಕ್ಷ್ಮಿ ಅವನ ಕಾಲು ಒತ್ತಾಳ. ಅಂತ ಸಂಸಾರದ ಆಶ್ರಯದಾಗಿದ್ದಾಗ ನೀ ಪಾಪಿ ಇದ್ದಿರ್ಬೇಕು. ಭಗವಂತನ ಆಶ್ರಯದೊಳಗೆ ಬಂದಿ ಅಂದ್ರ ನಿನ್ನ ಹೊಸ್ತಿಲ್ದಾಗಿನ ಕಾಲು ತೆಗೆದು ಭಗವಂತನ ಹೊಸ್ತಿಲ್ದಾಗ ಇಟ್ಟೆ ಅಂದ್ರ ನೀ ಯಾವ ಪಾಪಿನೂ ಅಲ್ಲ.
ಇದು ನಾ ಗ್ಯಾರಂಟಿ ಕೊಡ್ತೀನಿ ಅಂತಾನ ಪರಮಾತ್ಮ. ಕ್ಷಿಪ್ರಂ ಭವತಿ ಧರ್ಮಾತ್ಮ. ಆಗಿಂದಾಗೆ ಅವನು ಮನೆಯಾಗಿದ್ದಾಗ ಅಧರ್ಮಿ ಇದ್ದವ. ಯಾವಾಗ ನಾನು ಗುಡಿಯಾಗ ಒಂದು ಭಜನೆ ಮಾಡ್ಲಕ್ ಚಾಲು ಮಾಡ್ದ, ಆಗಿಂದಾಗೆ ತಾಳಿ ಕಟ್ಟಿ ತಲೆ ಮೇಲೆ 2 ಅಕ್ಕಿ ಕಾಳು ಸುಮೂರ್ತೆ ಸಾವಧಾನ ಅಂದಿನ ಕ್ಷಣದೊಳಗೆ ಅಕ್ಕಿ ಅವ್ರಪತಿ ಆದಳು. ಹೌದೋ ಅಲ್ಲೋ? ಅದರಂತೆಯೇ ಸಂಸಾರದಾಗಿರೋ ತನ, ಸಂಸಾರ ನಂದನ್ನು ತನ ನಾವು ಪಾಪಿಗಳೇ. ನಾವು ಏನೇನು ಪಾಪ ಮಾಡಿದೆವು ಯಾವನಿಗೆ ಗೊತ್ತದ? ಯಾರ್ಯಾರಿಗೆ ಸುಳ್ಳಾಡಿದೆವು, ಯಾರ್ಯಾರಿಗೆ ಮೋಸ ಮಾಡಿದೆವು, ಯಾರ್ಯಾರಿಗೆ ಏನೇನು ಮಾಡಿದೆವು ಪಾಪಿನೇ ಇದ್ದೇವು ನಾವು. ಯಾರ್ದು ಕದ್ದು ತಂದಿದೆವು, ಯಾರಿಗೇನು ಮಾಡಿದೆವು ಅದೆಲ್ಲ ಭಗವಂತನೇ ಬಲ್ಲ. ಅದು ನಮ್ಮ ಅಂತರಂಗನೇ ಸಾಕ್ಷಿ. ಸಂಸಾರದ ಆಶ್ರಯದಾಗಿರತನ ಅವಶ್ಯದ ನಿನ್ನ ಬೆನ್ನಿಗಿರ್ತಾವ, ನಿನ್ ತಲೆ ಮೇಲೆ ಇರ್ತಾವ. ಯಾವಾಗ ಭಗವಂತನ ಆಶ್ರಯದೊಳಗೆ ಬಂದು ಆ ಕ್ಷಣದೊಳಗ ಅವೆಲ್ಲವೂ ದೂರ ಆಗ್ತಾವ. ನೋಡ್ರಿ, ಅಪ್ಪನ ಹೆಸರು ಹೋಯ್ತದ, ಗಂಡನ ಹೆಸರು ಬರ್ತದ. ಅದ್ರ ಮುಂದೆ ಅಡ್ಡ ಹೆಸರು ಚೇಂಜ್ ಆಯ್ತದ, ಗೋತ್ರ ಸೂತ್ರ ಎಲ್ಲ ಚೇಂಜ್ ಆಯ್ತದ. ಪಕ್ಕದನ ಆ ಹೆಣ್ಮಗಳಿಗೆ ಕೇಳ್ರಿ, ನೀ ಊರ ನಂದ್ಯಾಕ ಊರ್ ಇರ್ತದ? ನನ್ನ ಗಂಡನ ಮನಿ ಇದ್ವದ, ನನ್ನ ಊರ್ ಇದ್ವದ. ಹೆಂಗದ ನೋಡ್ರಿ, ಆ ಅಡ್ಡ ಹೆಸರು ಹೇಳಿದ್ರ ಅಂತಳಕ್ಕೆ ಯಾವ್ದೋ ಅಡ್ಡ ಹೆಸರು ನಂದಲ್ಲ, ನನ್ನ ಅಡ್ಡ ಹೆಸರು ಇದ್ವದ. ತನ್ನ ಹೆಸರು ಮುಂದೆ ಅಪ್ಪನ ಹೆಸರು ಹೋಯ್ತು, ಅಪ್ಪನ ಮನಿ ಹೋಯ್ತು, ಅಪ್ಪನ ಮನಿ ಅಭಿಮಾನ ಹೋಯ್ತು. ಅದ್ರ ಮುಂದೆ ಇದ್ದಿದ್ದ ಅಪ್ಪನ ಹೆಸರು ಹೋಯ್ತು, ಈಗಿನ ಹೆಸರು ಮುಂದೆ ಗಂಡನ ಹೆಸರು ಬಂತು, ಈ ಮನಿ ಬಂತು, ಈ ಮನಿದೆ ಅಡ್ಡ ಹೆಸರು ಬಂತು. ಗೋತ್ರ ಸೂತ್ರ ಎಲ್ಲ ಗಂಡನ್ ದಿವಂದಿ. ಅದು ಪರಮಾತ್ಮ ನನ್ನ ಒಂದಿ ಅಂದ್ರೆ ಪರಮಾತ್ಮನ ಗೋತ್ರ ಸೂತ್ರ ನಿನಗಾಗ್ತಾವ. ಪರಮಾತ್ಮನ ಸಮೀಪ ಪಾಪೆ ಹೋಗಂಗಿಲ್ಲ. ನೀ ಹಂಗ ಪಾಪಿ ಆಯ್ತು ವಿಚಾರ ಮಾಡ. ಅದಕ್ಕಂತನ ಅಪಿಚೇತು ಸುಧರಾಚಾರೋ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವ ಹಿ ಸಮಂತವ್ಯಂ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ. ಎಂತ ಮಾತ್ರ ಇದು, ಎಂತ ಮಾತು ಇದು! ಭಗವಂತನ ಭರವಸೆಯ ಮಾತು ಜಗತ್ತಿಗೆ. ಬಾರ ನನ್ನ ಕಡೆ ಆ ಸಂಸಾರದಾಗ ಯಾಕೆ ಒದ್ದಾಡ್ತಿ? ಪಾಪದ ಗಂಟು ಕಟ್ಕೊಂಡು ಯಾಕೆ ತಿರುಗತಿ? ಒಂದೇಟ ನನ್ನ ಕಡಬ ನನ್ನವ ಪರಮಾತ್ಮ ಅಂತ ಈಟೆ ಭಾವ ಬದಲಾವಣೆ ಮಾಡ್ಕೋ, ಬಟ್ಟೆ ಬದಲಾವಣೆ ಮಾಡಬೇಡ. ಮನನ ರಂಗಾಯ ಜೋಗಿ ಕಪ್ಪಡ ರಂಗಾಯ ಅಂತ ಕಬೀರ್. ನೀ ಅದು ಮಾಡ್ಲಕ್ ಹೋಗ್ಬೇಡ, ನಿನ್ನ ಭಾವನಾ ಬದ್ಲಿ ಮಾಡ್ಕೋ. ಸಂಸಾರ ನಂದು, ನಾ ಸಂಸಾರಿ ಅಂತೇನಿತ್ತಲ್ಲ ನಿನ್ನ ಭಾವನಾ, ನಾನು ಭಕ್ತ, ನಾನು ಭಗವಂತಂದು, ನಾನು ಭಕ್ತಾನು, ಮಾತೆ ಮುಗಿದೋಯ್ತು. ನಿಂದೆಲ್ಲ ಜವಾಬ್ದಾರಿ ಪರಮಾತ್ಮಂದು. ನಿಂದೇನು ಕೂಡ ಅದು ತಗೊಂಬದ್ ಯಾರ್ದಾರ ಮೊದ್ಲಿನ ಹಳೆ ಬಾಕಿ ಇತ್ತು, ಯಾರ ಫೋನ್ ಮಾಡ್ತಿರು, ನನ್ನ ಬಲ್ ಒಯ್ದಿದ್ ಕೊಟ್ಟಿದ್ದಿಲ್ಲ ಅಂದ್ರೆ ಫೋನ್ ಪೇ ತಾನೇ ಮಾಡ್ತಾನ ಆ ಕಡೆಯಿಂದ ಆ ಕಡೆ. ನಿನ್ ಧನ ಬರೇ ಕೊಡಲ್ಲವ, ನಿನ್ನ ಕೈಯಾಗ ಕೋಟ್ಯಾದಿ ಗಟ್ಟಿಲ್ ರೂಪಾಯಿ ಇಡ್ತಾನವ. ನಿನಗೇನೂ ಇಲ್ಲ, ಅವನ ಐಶ್ವರ್ಯ ಎಲ್ಲ ನಿಂದೆ ಐಶ್ವರ್ಯ. ವಿಚಾರ ಮಾಡಿ. ಅದರ ಸಲುವಾಗಿ ಶಾಸ್ತ್ರ ಹೇಳ್ತದ, ಪರಮಾತ್ಮ ನಮ್ಮ ಕಣ್ಣಿಗೆ ಕಾಣಂಗಿಲ್ಲ ಅಂತ ನಾವು ವಿಶ್ವಾಸ ಮಾಡಂಗಿಲ್ಲ. ನಿನ್ನ ಆತ್ಮ ನಿನ್ನ ಕಣ್ಣಿಗೆ ಕಾಣೇದೇನು? ಮನಿ ಜೀವಂತ ಇದ್ದೇ ಇಲ್ಲ, ನಿನ್ನ ಜೀವ ನಿನ್ನ ಕಣ್ಣಿಗೆ ಕಾಣೇದೇನು ಅಂತಾರಲ್ಲ. ನಾನು ತೊಡೆ ಮೇಲೆ ಹೋಯ್ತ್ರಿ ಜೀವ, ಯಾಕಡೆಯಿಂದ ಹೋಯ್ತು ನೋಡ್ದೆ ನೀನು? ಎಷ್ಟೋ ಮಂದಿ ಹೇಳೋದು ಕೇಳಿನ, ನಾನ್ ತೊಡೆ ಮೇಲೆ ತಲೆ ಇತ್ರಿ, ನಂದೇ ಹಾದಿ ನೋಡ್ಲತ್ತೀನೇನೋ. ಒಂದ್ ಚಮಚ ಹಾಲು ಹಾಕದ್ರಾಗ ನೀವು 4-5 ಮಂದಿ ಹಾಕಿದ್ರು ಒಳಗ್ ಹೋದ್ರಿ. ನಾ ಹಾಕದ್ರಾಗ ಅತ್ತಿಂದ ಅತ್ತ ಇತ್ತಿಂದ ಇತ್ತೆ ಆಯ್ತು. ಕಣ್ಣು ತೆರೆದ ಕಣ್ಣು ಓಚದ ಖಲಾಸ್. ಹಂಗದರಿ, ಹೆಂಗದ? ನನ್ ತೊಡೆ ಮೇಲೆ ಹೋಯ್ತ್ರಿ ಜೀವ. ಮೈ ಯಾಕಡೆಯಿಂದ ಹೋಯ್ತು? ಅದ್ರ ಬಣ್ಣ ಹೆಂಗಿತ್ತು? ಜೀವದ ಬಣ್ಣ ಹೆಂಗಿತ್ತು? ಅದ್ರ ಆಕಾರ ಏನಿತ್ತು ಗೊತ್ತದನ? ನಿನ್ನ ಜೀವನೇ ನೀ ಕಣ್ಣಿಲ್ ನೋಡಿಲ್ಲ, ಪರಮಾತ್ಮನಿಗೆ ಯಾಕೆ ಕಣ್ಣಿಲ್ ನೋಡ್ಬೇಕಂತಿ? ನನ್ನ ಮಾತು ಜರ ಗಡಬಡಿ ಇರ್ತಾವ. ನಿಮ್ಗೆ ಏಟ್ ತಿಳಿತದೋ ಗೊತ್ತಿಲ್ಲ, ತಿಳಿತಾವಲ್ಲ ನನ್ನ ಮಾತು? ಹಾ, ಸಾಕು, ತಿಳಿದ್ರೆ ಸಾಕು. ಅವ್ರು ತಂದು ನನಗೆ ಹಚ್ಚಿದ ಕಸ ಅರ್ಥಕ್ಕಾಗುತ್ತೆ. ನನ್ನ ಮಾತು ತಿಳಿಬೇಕು ನಿಮ್ಗೆ ಅಟ್ಟೆ. ನಿಮ್ಮ ಜೀವನೇ ನಿಮ್ಮ ಕಣ್ಣೆ ಕಾಣಿಸಿಲ್ಲ, ಖರೆ ನಾ ಇದ್ದಂತ ನೀವು ಅಭಿಮಾನ ಮಾಡ್ತೀರ ಇಲ್ಲ. ನೀ ಇದ್ದಿದ್ದೇ ಸತ್ಯ ಅದನೋ, ಪರಮಾತ್ಮ ಇದ್ದಿದ್ದು ಅಷ್ಟೇ ಸತ್ಯ ಅದ. ಇದ್ರಾಗ ಸಂಶಯ ಮಾಡಬೇಡ್ರಿ. ನೀ ಇದ್ದೆಲ್ಲ ಸತ್ಯ ಅದ ಇಲ್ಲ, ಪರಮಾತ್ಮ ಇದ್ದಿದ್ದು ಅಷ್ಟೇ ಸತ್ಯ ಅದ. ನೀ ಮನಸ್ಸಿನ ಪರಮಾತ್ಮ ಒಪ್ಪು, ಇದು ಒಂದೇ ಕೆಲಸ ಅದ. ನೀವು ಮಾಡೋದೇನು ಇಲ್ಲ. ಪರಮಾರ್ಥ ಅಂದ್ರ ಮಾಡೋದ್ರಕ್ಕಿಂತ ಒಪ್ಕೊಂಬದ ನೋಡ್ರಿ. ಪರಮಾರ್ಥ ಅಂದ್ರ ಹೊತ್ತು ಮುಳುಗತನ ಗಂಟೆ ಹೊಡೆದು ಒಪ್ಪಿಲ್ಲ ಅಂದ್ರ, ಹೊತ್ತು ಮುಳುಗತನ ಗಂಟೆ ಬಡಿ ಕೊತ್ ಕುಂತ್ಯಪ್ಪ, ಪರಮಾತ್ಮಗ್ ಒಪ್ಕೊಂಡೇ ಇಲ್ಲ. ನಿನ್ನ ಭಕ್ತಿ ಯಾಕಡೆ ಹೋಗ್ಬೇಕು? ಪರಮಾರ್ಥ ಅಂದ್ರೆ ಗಂಟೆ ಬಡಿಯೋದ್ರಾಗಲ್ಲ, ಮಾಡಬೇಡ್ರಿ ಅಂತ ನನ್ನ ಉದ್ದೇಶ ಅಲ್ಲ. ಪರಮಾರ್ಥ ಅಂದ್ರೆ ಒಪ್ಕೊಳ್ಳೋದ್ರಾಗದ. ಹ್ಯಾಂಗ ಗಂಡ ನನ್ನವ, ಹೆಣತಿ ನನ್ನಕ್ಕೆ ಅಂತ ಒಪ್ಕೊಂಡಿದೇವೋ, ಹಂಗ ಪರಮಾತ್ಮ ನನ್ನವ ಅಂತ ಒಂದು ಮಾತು ನೀವು ಒಪ್ಕೋ, ನಿಂದೆಲ್ಲ ನಿಭಾಯಿಸ್ಲಾಕ ಪರಮಾತ್ಮ ತಯಾರದ. ಸ್ವತಃ ಹೇಳೆ ನಾವ ಏನಂತ, 4 ಪ್ರಕಾರದವ್ರು ಇದ್ದರೂ ಸಹಿತ ಅವ್ರೆಲ್ಲರೂ ನನ್ನೋರೇ ಅದಾರ. ಅವ್ರದೆಲ್ಲ ಪಾಪನ ಹೊಟ್ಟೆಗೆ ಹಾಕೋತೀನಿ, ಅವ್ರಿಗೆ ಕ್ಷಮ ಮಾಡ್ತೀನಿ ಅಂತ ಪರಮಾತ್ಮ ಅಂತ ನನ್ ಮ್ಯಾಲ. ನಮ್ಮ ಬಾಯಾಗ ಒಂದು ಮಾತು
ಪ್ರಾಮಾಣಿಕವಾಗಿ ಅಂತಃಕರಣ ಸಾಕ್ಷಿಯಾಗಿ ಭಗವಂತ ನೀನೇ ನನ್ನ ವಿದ್ಯೆ ಅಂತ ಒಂದು ಸಾರಿ ಉದ್ಗಾರ ಬಂತಂದ್ರೆ ಸಾಕು, ಪರಮಾತ್ಮ ತನ್ನ ಅಂತರಂಗದ ಸಮಸ್ತ ಪ್ರೇಮವನ್ನ ನಮಗ್ ದಾರಿ ಎರಿತಾನ. ಇದ್ರಾಗ ಸಂಶಯ ಇಲ್ಲ. ಮೀರಾ ಅಂತ ಮಹಾತ್ಮಳಾಗ್ಲಕ್ ಅದೇ ಕಾರಣ, ಅಕ್ಕ ಮಹಾದೇವಿ ತಾಯಿ ಅಷ್ಟು ದೊಡ್ಡ ಮಹಾತ್ಮಳಾಗಕ್ ಅದೇ ಕಾರಣ, ಸೂರ್ದಾಸ್ ಅಂತ ಮಹಾತ್ಮ ಆಗಕ್ ಅದೇ ಕಾರಣ, ಕಬೀರ್ ಅಂತ ಮಹಾತ್ಮ ಆಗಕ್ ಅದೇ ಕಾರಣ, ಬಸವಾದಿ ಶಿವಶರಣರು ಅದೇ ಕಾರಣ, ಸಿದ್ಧಾರ್ಥಪ್ಪನವರು. ಜಗತ್ತಿನೊಳಗೆ ಎಷ್ಟು ಜನ ಪ್ರವೃತ್ತಿಗಳಾಗ್ಯಾರ, ಪರಮಾತ್ಮ ಮೊದಲು ಒಪ್ಪುಕೊಂಡ ನಂತರ ಅವ್ರ ಅಂತರಂಗದೊಳಗೆ ಸಂತತ್ವ ಜಾಗೃತ ಆಗ್ಯದ. ಅದರ ಸಲುವಾಗಿ ಇಲ್ಲಿ ಬಹಳ ಚಂದ ಮಾತು ಹೇಳ್ತಾ ಒಂದು ಸಾರಿ ಸಂತರ ಸಮೀಪ ಹೋಗಿ ಅವರನ್ನ ಶರಣಾಗತನಾಗಿ, ಹೇ ಪ್ರಭು ನನಗೆ ಪರಮಾತ್ಮನ ದಾರಿ ತೋರ್ಸು, ನನಗೆ ಸಾಧನೆ ಹೆಂಗ್ ಮಾಡ್ಬೇಕನ್ನೋದು ಹೇಳು, ನನ್ನ ಜನ್ಮ ಕಲ್ಯಾಣ ಮಾಡುವಂತ ನಾವು ಅವನ ಹತ್ರ ಹೋದೇವಿ ಅಂದ್ರೆ ಅವ್ರು ನಮಗೆ ದೇವ್ರ ದಾರಿ ತೋರಿಸ್ತಾರೆ. ಯಾಕಂದ್ರೆ ಶಿವಪಥವ ನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವನ ಅರಿವಡೆ ಶರಣರ ಸಂಘವೇ ಮೊದಲು. ಸಿದ್ಧಾರೂಢಪ್ಪ ಎಂಥ ಗುರು ಇದ್ದ ಅನ್ನೋದು 16 ಕಲೆಗಳಿಂದ ಕೂಡಿರುವ ಪೂರ್ಣ ಗುರುತ್ವ ಅವನಲ್ಲಿ ಪ್ರಕಟಿತ್ತು. ಸಿದ್ಧಾರೂಢಪ್ಪ ಸಕಲ ಶಾಸ್ತ್ರಗಳವನಿಗೆ ಮುಖೋದ್ಗತ ಇದ್ದು ಅನ್ನುವ ಮಾತನ್ನು ಹೇಳಿ 4 ಪ್ರಕಾರದ ಭಕ್ತರು ಬರ್ತಿರೋ ಅಂತ ತಿಳ್ಕೊಂಡು ಹೇಳಿ, ಗ್ರಹ ದಾರಾದಿ ಚಿತ್ತವುಳ್ಳಂತ ಲೌಕಿಕ ಜನರು ಸದ್ಗುರುಗಳ ಸನ್ನಿಧಿಗೆ ಬಂದು ಅಂದ್ರೆ ಅವ್ರ ಮನಸ್ಸು ಎಲ್ಲದ ಅಂದ್ರೆ ಹೇಳಿದ್ರು ಅವ್ರು ಗ್ರಹ ಮತ್ತು ದಾರ, ಹೆಂಡತಿ ಮಕ್ಕಳು ಮನಿ, ಅವ್ರ ಮನಸ್ಸೆಲ್ಲ ಅದರ ಮೇಲೆ ಅದ. ತ್ರಿಭುವನ ಪಂಜರದೊಳಗೆ ಹೆಣ್ಣು ಪ್ರಾಣವೇ ಪ್ರಾಣವಾಗಿ, ಹೊನ್ನು ಪ್ರಾಣವೇ ಪ್ರಾಣವಾಗಿ, ಮಣ್ಣು ಪ್ರಾಣವೇ ಪ್ರಾಣವಾಗಿ ಶರಣರ ವಚನದ ಇದು. ಅದರ ಸಲುವಾಗಿ ಇವನ ಜೀವನ ಎಲ್ಲ ಸಂಸಾರ ಮೇಲೆ ಅದ. ಆ ಸಂಸಾರಕ್ಕೆ ಏನು ಕಮ್ಮದ ಅದು ಪೂರ್ತಿ ಮಾಡ್ಬೇಕಂತ ಇವನ್ ಇಚ್ಛಾ ಅದ. ಅದು ಕೇಳ ಸಲುವಾಗ ಅವ ಗುರುಗಳ ಹತ್ರ ಬರ್ತಾನ. ಬಂದಾಗ ಸಿದ್ಧ ಮಹಾತ್ಮ ಯೋಗಿ ಇದ್ದ ಅಂದ್ರ ಅವ ಸಂಕಲ್ಪ ಮಾಡಿದ್ರೆ ಅದು ಆಯ್ತು. ಸತ್ಯವು ಬದುಕ್ಯಾವ್ರಿ, ಸತ್ಯವು ಬದುಕ್ಯಾವ. ಮಹಾರಾಷ್ಟ್ರದೊಳಗ ಜ್ಞಾನೇಶ್ವರಿ ಮಹಾರಾಜ ಊರಾಗ ಯಾರು ಅವರಿಗೆ ಹಿಟ್ಟು ಕೊಟ್ಟಿಲ್ಲ, ಹಿಟ್ಟು ತಂದು ರೊಟ್ಟಿ ಮಾಡ್ಬೇಕಂದ್ರೆ ಹಂಚು ಕೊಟ್ಟಿಲ್ಲ ಅಡಿಗೆ ಮಾಡ್ಕೊಲಿಕ್ಕೆ. ಪರಿಸ್ಥಿತಿಯ ಚರಿತ್ರೆ ಓದಿ ನೋಡ್ರಿ ಗೊತ್ತಾಯ್ತು ನಿಮ್ಗೆ. ಜ್ಞಾನೇಶ್ವರಿ ಮಹಾರಾಜ ನೇವಾಸಿಯಿಂದ ಪೈಠಾಣಕ್ಕೆ ಹೋಗುವಂತ ಸಮಯದೊಳಗೆ ಮಧ್ಯಾಹ್ನದೊಳಗೆ ಒಂದು ಊರೊಳಗೆ ಬಂದು ನಿಲ್ತಾರೆ ಜ್ಞಾನೇಶ್ವರಿ ಮಹಾರಾಜ. ರಾತ್ರಿ ಸಮಯದೊಳಗೆ ಊರಾಗ ಯಾರು ಎಲ್ಲ ಕಡೆ ಅವ್ರ ಹೆಸರು ಪ್ರಚಾರ ಆಗಿತ್ತು. ಅವು ಅಪ್ಪ ಸನ್ಯಾಸಿ ಆದ್ಮೇಲೆ ಸನ್ಯಾಸ ಆಶ್ರಮ ತ್ಯಾಗ ಮಾಡಿ ಗೃಹಸ್ಥಾಶ್ರಮಕ್ಕೆ ಒಂದು ಮಕ್ಕಳು ಹಡೆದಿರ್ತಾರೆ ಇವ್ರಿಗೆ. ಇದು ಬಹಳ ವಿಚಿತ್ರ ಅದ. ನಿಮ್ಗೆ ಆರಂಭದ ದಿವಸ ನಾ ಹೇಳಿ ನೆನಪದನೋ ಇಲ್ಲೋ ಗೊತ್ತಿಲ್ಲ ನಿಮಗೆ. ಇವ್ರು ಅದ್ರ ಸಲುವಾಗಿ ಇವ್ರಿಗೆ ಯಾರು ಈಚಕ್ ಬಾ ಅಂತ ಕರೀತಿದ್ದಿಲ್ಲ. ಅವ್ರಿಗೆ ಕರೆದ್ರೆ ನಾವು ಕುಲದಿಂದ ಭ್ರಷ್ಟ ಆಯ್ತೇವೆ ಅಂತ ತಿಳ್ಕೊಂಡಿದ್ರು. ಮಹಾನ್ ಯೋಗಿ ಜ್ಞಾನೇಶ್ವರಿ ಮಹಾರಾಜ. ನಿವೃತ್ತಿನಾಥ ಸಾಮಾನ್ಯನಲ್ಲ, ಸೋಪಾನನಾಥ ಸಾಮಾನ್ಯ ಅಲ್ಲ, ಮುಕ್ತಾಯಿ ಸಾಮಾನ್ಯ ಅಲ್ಲ. ಮರದಿವ್ಸ ರಾತ್ರಿ ಸಮಯದೊಳಗ ಮಜ್ಜಿದ್ ಇತ್ತಂತ ಊರೊಳಗ ಜಿಟಿ ಮಳೆ ಬರ್ತಿತ್ತು. 4 ಜನ ಅಲ್ಲಿ ಕೇಳಿದ್ರೆ ನಮ್ಗೆ ಇಟ್ಟು ಆಶ್ರಯ ಕೊಡ್ರಿ ಅಂತ. ಆ ಸಮಯದೊಳಗ ಅಲ್ಲಿ ಆಶ್ರಯ ಕೊಡ್ಬೇಕಾದ್ರೆ ನೀವು ಮುಸ್ಲಿಂ ಅಲ್ಲ, ನಾವು ಒಳಗ್ ಬರ್ಬಿಡಲ್ಲ ಅಂದ್ರಂತ. ಆ ಸಮಯದೊಳಗೆ ಮಸ್ಜಿದ್ ಮುಸ್ಲಿಮರ್ದ ಏನು ನಿನ್ನ ಅಲ್ಲಾಗೆ ಕೇಳರಿ ಅಂದ್ರಂತ ಜ್ಞಾನೇಶ್ವರಿ ಮಹಾರಾಜರು. ಆ ಸಮಯದೊಳಗ ಆ ಮಸ್ಜಿದ್ ಮಾತಾಡ್ತದಂತ, ಕರ್ಕೋ ಅವ್ರಿಗೆ ಒಳಗಂತ. ಆಗಿದ ಘಟನೆ ಕಲ್ಲಿನ ಮಸ್ಜಿದ್. ಆಗ ಒಳಗೆ ಜಾಗ ಕೊಡ್ತಾರ ಜ್ಞಾನೇಶ್ವರಿ ಮಹಾರಾಜರು. ರಾತ್ರಿ ಬೆಳತನ ಅಲ್ಲೇ ಮಲ್ಕೋತಾರ ಅವ್ರು. ಮುಂಜಾನೆ ಅಂತ ಕಟ್ಟಿ ಮೇಲೆ ಕುಳಿತಿದ್ರು. ಊರಾಗ ಯಾರು ಅನ್ನ ಕೊಡ್ಲಿಲ್ಲ. ಆಮೇಲೆ ಅವ್ರ ಅಣ್ಣನ ಬೆನ್ನ ಮೇಲೆ ರೊಟ್ಟಿ ಸುಡ್ತಾರೆ. ಯೋಗಾಗ್ನಿ ಜಾಗೃತ ಮಾಡ್ತಾರ ಅವ್ರು. ನಿವೃತ್ತಿನಾಥ ಯೋಗಾಗ್ನಿ ಜಾಗೃತ ಮಾಡಿದಾಗ ರೊಟ್ಟಿ ಬಡದು ಬೆನ್ನ ಮೇಲೆ ಹಾಕಿದ್ರೆ ಅವು ಪುಗ್ಗ ಉಬ್ಬಿನಂಗ ಒಬ್ಬತೀವಂತ ರೊಟ್ಟಿ. ಯೋಗಾಗ್ನಿ ಜಾಗೃತ ಮಾಡಿದ್ರು. ವಿಚಾರ ಮಾಡಿ ನೀವು. ಮಂದಿ ಎಲ್ಲ ವಿಚಿತ್ರ ಆಯ್ತು. ನಾವು ಹಂಚು ಕೊಟ್ಟಿಲ್ಲ, ಉಪಸ್ಕ ಉಳಿತಾವೇನೋ ಅಂದ್ರ ಬೆನ್ನ ಮೇಲೆ ರೊಟ್ಟಿ ಮಾಡ್ಯಾರ. ಬೆನ್ನ ಮೇಲೆ ರಾತ್ರಿ ಮಜ್ಜಿದ್ ಮಾತಾಡ್ಯದಂತ. ನಡ್ರಿ ಹೋಗಾರಂತ ಹೋಗ್ತಿದ್ರು. ಮಂದಿ ಎಲ್ಲ ನೋಡ್ತಿದ್ರು ದೂರೇ ನಿಂತು. ಊರಾಗೊಬ್ಬ ಸಚ್ಚಿದಾನಂದ್ ಅಂತಿದ್ನಂತ, ಅವ ಸತ್ತಿದ್ನಂತ. ಅವನ ಹೆಣ ತಗೊಂಡು ಹೊಂಟಿರು. ಆಗಿನ ಕಾಲಕ್ಕೆ ಗಂಡ ಸತ್ತರ ಹೆಣತಿ ಸಾಯ್ಬೇಕು ಬೆಂಕಿಯಾಗಿ ಬಿದ್ದು. ಸತಿ ಸಹಗಮನ ಪದ್ಧತಿ ಅಂತಿತ್ತದು. ಗಂಡ ಸತ್ತ ಅಂದ್ರೆ ಕಟ್ಟಿಗೆ ಬಹಳ ಒಟ್ಟಿ ಬೆಂಕಿ ಮಾಡ್ತಿರು. ಗಂಡ ಮುಂದೆ ಸಾಯ್ಬೇಕು, ಅವನು ಬೆಂಕಿಯಾಗಿ ಈಕಿ ಬಿದ್ದು ಈಕಿನೂ ಗಂಡನ ಸಂಖ್ಯೆ ಸಾಯ್ಬೇಕು. ಇದು ಇತ್ತೀಚೆಗೆ ಹೋಗ್ಯದದು. ಬಹಳ ವರ್ಷವರೆಗೆ ಇತ್ತಿದು ಪಿಡುಗು ಸಮಾಜದೊಳಗೆ. ಆ ಸಮಯದೊಳಗೆ ಆಕಿ ಮುಂದೆ ಹೊಂಟಿದಾಳ. ಹೆಣ ಹಿಂದ ಆಕಿ ಮುಂದೆ ಬಂದಾಳ. ಇನ್ನೇನು ಸಾಯ್ಲಕ್ ಹೋಗಕ್ಕೆ ಅದಾಳ. ಇವರು ಮಜ್ಜಿದ ಮುಂದೆ ಕಟ್ಟಿ ಮೇಲೆ ಕುಂತಾರ ಹೊರಗ. ಆ ಸಮಯದೊಳಗೆ ಯಾರೋ ಒಬ್ಬಾಕಿ ಅವ್ವ ಹಿರೇಕಿ ಅನುಭವಿ ಇರ್ತಾರ. ಅವ್ರು ಜಾಸ್ತಿ ಅವ್ರೇನಂದ್ರಂತ, ಮಗ ಸಾಯದ ಸಾಯ್ಲತ್ತೀರಿ,
ಬೆನ್ನ ಮ್ಯಾಲ ರೊಟ್ಟಿ ಹಾಕಿದ್ರ ಪುಗ್ಗ ಉಬ್ಬಿನಂಗ ಉಬ್ಬ್ಯಾವಂತ ಪೂರಿ ಉಬ್ಬಿನಂಗ ಅಂತ ಮಹಾತ್ಮರಂತ. ಅಷ್ಟೇ ಅಲ್ಲ, ಆಮೇಲೆ ರಾತ್ರಿ ಮಜ್ಜಿದ್ ಮಾತಾಡ್ಯದಂತ, ಸಾಯದ್ರ ಸಾಯ್ಲತ್ತಿದ್ ಮುಂದಿನ ಜನ್ಮ ಏನ್ಯಾಕಾಗಲ್ದು, ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಹೋಗಿ ಬೆಂಕಿಯಾಗಿ ಬಿಡು ನಿನ್ನ ಗಂಡನ ಸಂಕ ಅಂದ್ರ. ಆಗಕ್ಕೆ ಹೋಗಿ ಜ್ಞಾನೇಶ್ವರಿ ಮಹಾರಾಜರ ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡ್ತಾಳ. ಆಗ ಜ್ಞಾನೇಶ್ವರಿ ಮಹಾರಾಜರ ಬಾಯಾಗಿಂದ ಏನ್ ಹೋಯ್ತು, ಪುತ್ರವತಿ ಭವ ಅಂದ್ರು. ಎಷ್ಟ್ ಡೇಂಜರ್ ಇದು, ಗಂಡನ ಹೆಣ ಹೊಂಟದು. ಜ್ಞಾನೇಶ್ವರಿ ಮಹಾರಾಜರು ಪುತ್ರವತಿ ಭವ, ನಿನ್ನ ಮಕ್ಕಳಾಗ್ಲಿ ಅಂತ ಆಶೀರ್ವಾದ ಮಾಡಿದ್ರು. ಆಗಕ್ಕೆ ಅಳಕ್ ಚಾಲು ಮಾಡಿದ್ರು, ನಿನ್ನ ಮಹಿಮಾ ಕೇಳಿದಾನ ಇಲ್ಲಿ ತನ, ರೊಟ್ಟಿ ಮಾಡಿದ್ರ ಹಂಚು ಕೊಡ್ಲಿಲ್ಲ, ಬೆನೆ ಮ್ಯಾಲ ರೊಟ್ಟಿ ಬೇಯಿಸಿರಿ ಅಂತ. ಆಮೇಲೆ ಮಜೀದ್ ಮಾತಾಡ್ಯದಂತ. ಇಂಥ ಸಮಯದೊಳಗ ಯಪ್ಪ ನನ್ನ ಗಂಡ ಸತ್ತಾನ, ಮಗ ಆಗದರ ಅಸಂಭವದ, ನಾ ಸೈಲಕ್ ನಡೆದೀನಿಗೆ ಬೆಂಕಿಯಾಗಿ ಬಿದ್ದು, ನಿನ್ನ ಮಾತು ಸುಳ್ಳಾಯ್ತದಲ್ಲೋ ಯಪ್ಪ ಅಂತ ತಿಳ್ಕೊಂಡು ಗಳಗಳ ಅಳ್ಕೊತ್ ನಿಂದಿರ್ತಾಳಂತ. ನೀ ಇಲ್ಲೇ ನಿಂದ್ರು ನಿನ್ ಗಂಡನ ಹೆಣ ಬರ್ಲಿ ಅಂದ್ರಂತ. ತಂದ್ರಂತ ಹೆಣ ಇಳಿಸ್ರಿ ಕೆಳಗ ಅಂದ್ರು ಅಂತ. ಯಾರು ಇಳಿಸ್ಬೇಕು, ಇಳಿಸ್ರಿ ಕಟ್ಬೇಕು ಯಾರು? ಮಂದಿಗೆ ಮೊದಲೇ ಮನೆ ಕಡೆ ಓಡೋದ್ ಹತ್ತಿರ್ತದ, ಒಮ್ಮೆ ಕಟ್ಟೋದ್ ಕಠಿಣ ಇರ್ತದ. ಈಗಿನ ಹಂಗೇನು ಕುರ್ಜಿ ಮೇಲೆ ಕೂಡ್ಸೋದಿತ್ತಾಗ, ಹಂಗಾರ ಇದ್ದಿಲ್ಲ. ಅವು ಕಟ್ಟಿಗೆ ಗಿಟಿಗೆ ಎಲ್ಲ ಮಾಡಿ ಕೂಡ್ಸೋದಿರ್ತೈತಿ. ಬಿಚ್ಚರಿ ಅವನಿಗೆ ಅಂದ್ರಂತ, ಬಿಚ್ಚಲಾಕ್ ತಯಾರಿಲ್ಲ, ನಾ ಹೇಳ್ತೀನಿ ಬಿಚ್ಚರಿ ಅಂದ್ರಂತ ಜ್ಞಾನೇಶ್ವರಿ ಮಹಾರಾಜರು. ಅದ್ರಾಗ ಒಬ್ಬ ಮನುಷ್ಯ ಬಿಚ್ಚದ. ಬಿಚ್ಚಿದ ತಕ್ಷಣ ಹೋಗಿ ಸಮೀಪ ನಿಂತ್ರಂತ, ಕಮಂಡಲದೊಳಗೆ ನೀರ್ ತಗೊಂಡ್ರಂತ, ಕೈಯಾಗ ತಗೊಂಡು ಸಂಕಲ್ಪ ಮಾಡಿದ್ರಂತ, ಮ್ಯಾಲ ಆಡಿದ್ರಂತ, ಸಚ್ಚಿದಾನಂದ ಏಳಂದ್ರಂತ, ಎದ್ದನಂತ, ಕಾಲಿಗೆ ನಮಸ್ಕಾರ ಮಾಡಿ. ಆಮೇಲೆ ಅದ್ರ ಆ ಕುಣ್ಯಾಗ ಒಯ್ದು ಒಂದು ಆ ಬೆಂಕಿಯೊಳಗ ಒಂದು ಟೆಂಗೇನೋ ಹಾಕಿ ಸುಟ್ರಂತ. ಆಮೇಲೆ ಆಕಿ ಮನೆಗೆ ಬಂದ್ಮೇಲ ಆಕಿಂದು 4 ಮಕ್ಕಳಾದಂತ ಮುಂದ ಆ ಗಂಡನ ಸಂತ ಅಂದ್ರ ಒಬ್ಬ ಸಿದ್ಧ ಸಂತ ಇದ್ದ ಅಂದ್ರ ಅವನ ಜಬನ ಮೇಲೆ ಸಿದ್ಧಿ ಆಯ್ತದ. ಸಿದ್ಧಾರೂಢಪ್ಪ ಏನಂತಿದ, ಅವ ಅಂದ್ರೆ ಆಯ್ತಿತ್ತು ಖರೆ, ನಿನ್ನ ಜೀವನದೊಳಗೆ ನಿನ್ನ ಸಂಸಾರ ಸುಧಾರಿಸ್ಬೇಕಾದ್ರೆ ದಿನ 21,000 ಓಂ ನಮಃ ಶಿವಾಯ ಜಪ ಮಾಡು, ದಿನ 51,000 ಜಪ ಮಾಡು ಅಂತ ಹೇಳ್ತೀರಂತ. ಯಾಕೆ ಈ ಮಾತು ಹೇಳಿದ್ರು ಅವರು? ಅದೇ ಅವ್ರೊಳಗೆ ತಾಕತ್ತಿಲ್ಲೇನು? ಜ್ಞಾನೇಶ್ವರಿ ಮಹಾರಾಜರ ಅವತಾರೇ ಸಿದ್ಧಾರೂಢರ ಅವತಾರ ಅಂತ ಬ್ರಹ್ಮ ಚೈತನ್ಯ ಮಹಾರಾಜರು ಹುಬ್ಬಳ್ಳಿ ಮಂದಿಗೆ ಹೇಳೋಯ್ತಾರ. ಅಂದ್ಮೇಲೆ ಅವ್ರ ಒಳಗೆ ತಾಕತ್ತಿಲ್ಲೇನು ಸಿದ್ಧಾರೂಢರಿಗೆ? ಮೈ ಮೇಲೆ ಒಂದಿಷ್ಟು ಕೈಯಾಗಿ ನೀರು ತಗೊಂಡು ತೆನೆ ಮೇಲೆ ಹಾಕಿದ್ರೆ ಮುಸ್ಲಿಂ ಮನುಷ್ಯನ ಕುಷ್ಠರೋಗ ಕಳೆದವ್ರು. ಅವನೇ ಅವನ ಆಸ್ತಿ ಮಾರ್ಕೊಂಡು ಬಂದು ಹುಬ್ಬಳ್ಳಿ ಮಠದಾಗ ಹತ್ತಿಮತ್ತೂರ್, ಅವ ಹುಬ್ಬಳ್ಳಿ ಹತ್ರ ಅವ ಒಂದ್ ದಾಸೋ ಕೊಲ್ಲಿ ಕಟ್ಸನ್, ಇವತ್ತಿಗೂ ಅದನು. ಅವನ್ ಕುಷ್ಠರೋಗ ಸುಮ್ಮ ಮೈ ಮೇಲೆ ನೀರ್ ಹಾಕಿದ್ರ ಕೈಯಾಗ ತಗೊಂಡು. ಗರ್ಗದ ಮಡಿವಾಳ ಶಿವಯೋಗಿಗಳ ಮಠಕ್ಕೆ ಹೋದಾಗ ಹಾವು ಕಚ್ಚಿ ಒಬ್ಬ ಮನುಷ್ಯ ಸತ್ತಿರ್ತಾನ. ಯಪ್ಪ ಇವನಿಗೆ ಹಾವು ಕಚ್ಚಾದ್ರಿ ಔಷಧ ಕೊಟ್ರಿ ಅಂತಂದಿರ್ತಾರ, ಸತ್ತಾನಂತ ಊರಾಗ ಹೇಳಿರ್ತಾರ. ಆಗ ಗರ್ಗದ ಮಡಿವಾಳ ಶಿವಗಳಿಗೆ 2 ಕಣ್ಣಿಲ್ ಕೊಡು ಮನುಷ್ಯ. ಅವ್ರು ಹೇಳಿದ್ರಂತ, ಅವ ಸತ್ತಾನ ಖರೆ, ಈ ಮಹಾತ್ಮ ಏನ್ ಬಂದಾನ ನೋಡ್ರಿ, ಇವನ ಕಾಲ್ ತೊಳೆದ ಅವನ ಬಾಯಾಗ ಹಾಕ್ರಿ ಹೇಳ್ತಾನ ಅಂದ್ರಂತ. ಸಿದ್ಧಾರೂಢಪ್ಪನ ಪಾದ ತೊಳೆದ ಅವನ ಬಾಯಾಗ ನೀರ್ ಹಾಕಿದ್ರೆ ಎದ್ದು ಕುಂತಾನ ಮುಂದವ ಸಂಸಾರ ಮಾಡಿ. ಇದು ಘಟನಾ ಅದ, ಇವು ಕಟ್ಟಿದ ಕಥೆಯಲ್ಲ, ಆದ ಘಟನಾ ಅದ, ವಂಶದ ಇನ್ನ ಗರ್ಗದೊಳಗ ವಿಚಾರ ಮಾಡಿ. ನಾಗ ಹೇಳುವ ಮಾತಿನ ಅಭಿಪ್ರಾಯ ಏನು ಅಂದ್ರ, ಸಿದ್ಧಾರೂಢಪ್ಪ ನಿನಗ ಮಕ್ಕಳ ಆಗ್ತಾವ, ನೀ ಏನು ಮಾಡೋ ಜೋರತಿಲ್ಲ, ಆಯ್ತದ ಹೋಗಂದ್ರ ಮಕ್ಕಳ ಆಯ್ತಾವ. ಆದ್ರ ಅವ್ರು ಹಂಗೆ ಅಂದಿಲ್ಲ, ಇದು ಮಕ್ಕಳದಾಗೆ ಉಳಿತಂದ್ರ ಮೋಹದಾಗ ಸಾಯ್ತದ, ಇದಕ್ ಪರಮಾತ್ಮನ ಜಪ ಮಾಡ್ಲಕ್ ಹಚ್ಚಬೇಕು ಅಂತ ತಿಳ್ಕೊಂಡು ಪರಮಾತ್ಮನ ನಾಮದಿಂದನೇ ಅಂತಃಕರಣದ ಶುದ್ಧಿ ಹಾಕಿದ್ದು ಪಕ್ಕ ತಿಳ್ಕೋರಿ. ಮನಸ್ಸು ತೊಳೆಯಲಕ ದಿನಸು ಏನು ಬೇಕೋ ಜಾನಿಸು ನೀತರಣಿ ಅಂದಾರಲ್ಲ, ನಾನು ಇನ್ನೇನು ಅಂದೀನಿ. ಯಾರು? ಸಿದ್ಧಪ್ರಭು ಮಹಾರಾಜರು. ಆ ಮನಸ್ಸು ಪವಿತ್ರ ಆಗುವ ಸಾಧನ ಪ್ರಪಂಚದೊಳಗೆ ಎಲ್ಲಕ್ಕಿನ್ನ ದೊಡ್ಡದಂದ್ರ ಪಂಚಾಕ್ಷರಿ ಮಹಾಮಂತ್ರ. 7,000,000 ಮಂತ್ರಗಳಿಗೆ ತಾಯಿಯೋ ಅಂತ ಹಾಡ್ತಾರ ಅವ್ರು. ಪರಮ ಪಾವನ ಮಂತ್ರ ಪಂಚಾಕ್ಷರಿ, ಸಕಲ ವೇದದ ಸಾರ ಪಂಚಾಕ್ಷರಿ ಅಂತ ತಿಳ್ಕೊಂಡು ಬಹಳ ಸುಂದರವಾಗಿ ಪದ್ಯೆಯನ್ನ ಹಾಡ್ತಿರ್ತಾರ. ಅದು ಪರಮಾತ್ಮನ ಮಂತ್ರದ ಮಹಿಮೆಯನ್ನ ಅದು ವರ್ಣನ ಮಾಡ್ತದ, ಅದು ಪದ್ಯ. ಅದರ ಸಲುವಾಗಿ ಇಲ್ಲೇನ್ ಹೇಳಕ್ ಚಾಲು ಮಾಡಿದಾರ, ಅವರು ಸಂಸಾರಕ್ಕೆ ಇದಕ್ಕೆ ಬೇಕಾಗ್ಯದ. ಹೆಂಗ ಕೈದಿದ ಕಬ್ಬಿಣಕ್ಕ ಪೆಟ್ಟು ಹಾಕಿದ್ರೆ ಅದು ಏನಾರ ಆಕಾರಕ್ಕೆ ಬರ್ತದ. ನೀವ್ ಏನಾರ ಮಾಡ್ರಿ, ಅದ್ರ ಕಬ್ಬಿಣಕ್ಕ ನೀವು ಏನಾರ ಮಾಡ್ರಿ, ಪೌಡಿರ ಮಾಡ್ರಿ, ಮತ್ತೊಂದು ಏನಾರ ಮಾಡ್ರಿ, ಅದ್ರಾಗ ಏನಾರ ಆರಿನ ಸಾಮಾನು ಮಾಡ್ರಿ, ಏನಾರ ಮಾಡ್ರಿ, ಕಬ್ಬಿಣ ಇನ್ನೊಂದು ಆಕಾರಕ್ಕೆ ಬರ್ಬೇಕಂದ್ರ ಅದು ಕೈದಾಗೆ ಮೆತ್ತಗೈತದ, ಬೇರೆ ಟೈಮಿಗೆ ಮೆತ್ತಗಾಗಂಗಿಲ್ಲ. ಹಾಂಗ ಸಂಸಾರ ದುಃಖದಿಂದ ಯಾರ ಮನಸ್ಸು ಕಾಯ್ದದೋ ಅದೇ ಆಕಾರಕ್ಕೆ ಬರ್ತದ. ಇವ ಸಂಸಾರದಾಗ ಸುಖಿ ಇದ್ದ ಅಂದ್ರೆ ಇವನಿಗೆ ಹೇಳಿದ್ರೆ ಇವ ಏನು ಮಾಡಂಗಿಲ್ಲ. ಸಂಸಾರ ದುಃಖ ಕಳ್ಕೊಳ್ಳೋ ಸಲುವಾಗಿ ಜಪ ಮಾಡಂದ್ರ ತಾನೇ ಮಾಡ್ತದ.
ಇದೇ ಮೋಕ್ಷ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಹೊಲ ಮನಿ ಮಕ್ಕಳು ಸಂಪತ್ತು ಕೊಟ್ಟರು ಸಹಿತ ನಾಮಸ್ಮರಣೆ ಹೇಳ್ತಿರೋದಕ್ಕ ನೀವು ಉದ್ಧಾರ ಆಗ್ಲಕ್ ಬಂದದ್ದು ನಿನ್ನ ಜನ್ಮ. ಸಂಸಾರದಾಗ ಸಿಕ್ಕಿಬೀಳ ಸಲುವ ಬಂದಿಲ್ಲ. ಪಂಚಾಕ್ಷರಿ ಮಹಾಮಂತ್ರವನ್ನ ಹಗಲು ರಾತ್ರಿ ನುಡಿಯಾಕ ಚಾಲು ಮಾಡ. ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ. ಸೋಮಶೇಖರ ತನ್ನ ಭಾಮಿಗೆ ಪೇಳಿದ ಮಂತ್ರ ಜಪಿಸೋ ರಾಮ ಮಂತ್ರವ ಅಂತ ತಿಳ್ಕೊಂಡು ಹಾಡ್ತಾರ ಪುರಂದರದಾಸರು. ಹಾಗ ಓಂ ನಮ ಶಿವಾಯ ಮಂತ್ರವನ್ನ ಸಿದ್ಧಾರೂಢಪ್ಪನವ್ರು ಹೇಳ್ತಿದ್ರು. ನೀನೋಪ್ಪ ಇದು ಜಪ ಮಾಡಂತ. ಇದರಿಂದ ಅವನು ಸಂಸಾರ ಸಿಗುತ್ತದ ಅಂತ ಇದು ಮಾಡವ, ಜಪ ಮಾಡವ. ದೇವ್ರು ಸಿಗ್ಲಿ ಅಂತ ಮಾಡಿದವಲ್ಲವ. ಏನ ಮಕ್ಕಳಾಗಬೇಕಂದ್ರ ನೀ ಜಪ ಮಾಡ್ಕೊತ ಹೋಗು, ಮಕ್ಕಳಾಯ್ತಾವ ತಾನೇ. ನಿನ್ ಮ್ಯಾಲ ಭಾರಿ ದೋಷದ, ಖರೆ ನೀ ಜಪ ಮಾಡ್ದಿನ ಇಂತಿಷ್ಟು ಜಪ ಮಾಡಿ. ಅವ ಜಪ ಮಾಡ್ಕೋತ ಸಿದ್ಧಾರೂಢ ಸಂಕಲ್ಪದಿಂದ ಮಕ್ಕಳಾಗವು. ಸಂಕಲ್ಪ ಜಪದ ಮಾಡಕ್ ಹಚ್ತಿರು. ಅವ ದಿನ ಅಷ್ಟು ಜಪ ಮಾಡ್ಬೇಕು. ಅದರಿಂದ ಅವನ ಮನಸ್ಸು ಪವಿತ್ರ ಆಗ್ಬೇಕು. ಪವಿತ್ರ ಆಗಿ ಅವ ಸಂಸಾರದಾಗ ಏನ್ ಸಿಕ್ಕಾನ, ಸಿದ್ಧಾರೂಢಪ್ಪನ ಕೃಪಾದಿಂದ ಇವ ಏನ್ ಬೇಡ ಅದು ಸಿಕ್ಕಿತು. ಅದು ಸಿಗದ್ರೊಳಗಾಗಿ ಮನಸ್ಸು ಪವಿತ್ರ ಆಯ್ತು. ಪಾಪದಿಂದ ಕೂಡಿದ ಮನಸ್ಸು ಸಂಸಾರದ ಆಶ್ರಯ ಮಾಡ್ತದ. ಪುಣ್ಯದಿಂದ ಕೂಡಿದ ಮನಸ್ಸು ಪರಮಾತ್ಮನ ಆಶ್ರಯ ಮಾಡ್ತದ. ಮನಸ್ಸಿನಾಗ ಪಾಪ ಇತ್ತಂದ್ರ ಅದು ಸಂಸಾರ ಬಿಟ್ಟು ಹೋಗ್ಬಿಡಂಗಿಲ್ಲ. ಅದಂತದ ನಮಗ್ ಅಳೆಯಡಕ್ಕೆ ಬರಲ್ರಿ, ನಾವು ಮಿಸ್ಕಾಸಕ್ ಬರಲ್ರಿ. ಯಾವ್ದೋ ಪ್ರವಚನ ಅಂತ ಯಾನಚ್ಚಿರಿ ನಸ್ಕಿನಾಗ ಜಪ ಮಾಡ್ತಾರಂತ. ನಮಗ್ ಕಂಡಾಬಟ್ಟಿ ಕೆಲಸ ಮಾಡಿ ದಣದ್ ಬಂದಿರ್ತೇವ, ನಮಗ ಅದೆಲ್ಲ ಆಗಂಗಿಲ್ಪ. ಅವ್ರು ಮಾಡೋರು ಮಾಡ್ಕೊಂಬಲ್ಲ, ಅದು ನಮಗ್ ಸಂಬಂಧ ಇಲ್ಲ. ಹೆಂಗದ, ಯಾವಾಗ ಪುಣ್ಯ ಅಂತಃಕರಣದೊಳಗ ಜೋರ್ ಆಗ್ತದ, ಪುಣ್ಯ ಜಾಸ್ತಿ ಆಯ್ತದ, ಆ ಸಮಯದೊಳಗ ಅವನ ಮನಸ್ಸು ಪರಮಾತ್ಮನ ಕಡೆ ಹೊಳತದ. ಸಿದ್ಧಾರೂಢಪ್ಪವ್ರು ಅನ್ನೋರು ಮನಸ್ಸು ಪವಿತ್ರ ಆಯ್ತಂದ್ರ ಪವಿತ್ರ ಮನಸ್ಸು ಪರಮಾತ್ಮನ ಆಶ್ರಯದೊಳಗೆ ಬರ್ತದ. ನಾ ಇನ್ನೊಂದ್ ಸಾರಿ ಹೇಳ್ತೀನಿ ಕೇಳಿ. ಜಪ ಮಾಡಿ ಮನಸ್ಸು ಪವಿತ್ರ ಆಯ್ತಂದ್ರ ಪವಿತ್ರವಾದ ಮನಸ್ಸು ಪರಮಾತ್ಮನ ಆಶ್ರಯದೊಳಗೆ ಬರ್ತದ. ಅದರ ಸಲುವಾಗಿ ಇಲ್ಲಿ ಸಿದ್ಧಾರೂಢಪ್ಪ ಸಂಸಾರ ಕೊಡೋದರ ಜೊತೆಗೆ ಪರಮಾತ್ಮನ ನಾಮವನ್ನ ಕೊಡೋಣದರಿಂದ, ಸಿದ್ಧಾರೂಢಪ್ಪನ ಕೃಪಾದಿಂದ ಅವರು ಜಪ ಮಾಡುವುದರಿಂದ ಸಂಸಾರ ಯಾವ ವಸ್ತು ಸುಖ ಅಂತ ಪಡೆದಿದ್ನೋ ಅದರ ಸುಖ ಕೆಲವೇ ದಿವಸ ಅನುಭವ ಮಾಡೋದ್ರೊಳಗಾಗಿ ಅವನಿಗೆ ಅದಕ್ಕಿಂತ ಹೆಚ್ಚಿನ ಸುಖ ಕಾಣಿಸ್ಲತ್ತು ಪರಮಾತ್ಮನ ಪಾದದೊಳಗೆ. ಮಾತು ಚಂದ ತಿಳ್ಕೊಳ್ಳಿ. ಯಾವ ವಿಷಯ ಮಕ್ಕಳೇ ಸುಖ, ರೊಕ್ಕನೇ ಸುಖ, ಹೊಲನೇ ಸುಖ, ಅಧಿಕಾರ ಸುಖ ಅಂದಿನಲ್ಲ, ನಾಮ ಜಪ ಮಾಡ್ಲಕ್ ಹಚ್ಚಾರ. ನಾಮ ಜಪ ಮಾಡ್ಕೋತ ಸಂಸಾರ ಸುಖದ ಅನುಭವ ಮಾಡುವಂತ ಸಮಯದೊಳಗ ಅವನಿಗೆ ಆ ಮಂತ್ರದ ಮಹಿಮಾದಿಂದ ಮನಸ್ಸು ಪವಿತ್ರ ಆಯ್ತದ. ಮನಸ್ಸು ಪವಿತ್ರ ಆಯ್ತಂದ್ರ ಅವನಿಗೆ ಹಿಂಗ ಅನಿಸ್ತದ, ಇದಕ್ಕಿನ ಹೆಚ್ಚಿನ ಸುಖ ಪರಮಾತ್ಮನ ಒಳಗದ, ನಾ ಆ ಕಡೆ ಹೋಗ್ಬೇಕು ಅನಿಸ್ತದ. ಇದು ಬಹಳ ಜಬರ್ದಸ್ತ್ ಮಾತದ. ಇದು ಸಾಧನದ ರಹಸ್ಯದ ಕುಂಜಿ ಅದ. ಇದು ಸಿದ್ಧಾರೂಢಪ್ಪ ಸಂಸಾರ ಕೊಟ್ಟಿಲ್ಲ, ಬರೀ ಸಂಸಾರ ಕೊಟ್ಟಿಲ್ಲ. ಜಗತ್ತಿನೊಳಗೆ ಕೋಟಿ ಕೋಟಿ ಜನ ಮಹಾತ್ಮರಾದಾರ, ಬರೀ ಸಂಸಾರ ಕೊಟ್ಟಾರ. ಸಂಸಾರ ಕೊಟ್ಟು ಸಂಸಾರದಾಗಿನ ಮ್ಯಾಲ ತೆಗಿಯವ ಸಿದ್ಧಾರೂಢ. ಆಯುರ್ವೇದಿಕ್ ಔಷಧ ಇರ್ತಾವ ಕೆಲವೊಂದು, ತಕೊಂಡ ಮೇಲೆ ಮತ್ತೆ ರೋಗ ಹೆಚ್ಚಾಯ್ತದ. ಅವ ಹೇಳ್ತಾನ ಇದು ತಕೋ ಹೆಚ್ಚಿಗೆ ಐತದ ನೋಡು, ಹೆಚ್ಚಿಗಾಗಿ ಕಮ್ಮಿ ಆಯ್ತದ. ಅವ್ರ ತಾಕತ್ ಇದ್ರೆ ತಕೋ, ಇಲ್ಲ ಅಂದ್ರಿಲ್ಲ. ಆಯುರ್ವೇದಿಕ್ ಮಜಾ ಇರುತ್ತೆ. ಹೋಮಿಯೋಪತಿಕ್ನು ಕೆಲವೊಂದ್ ಸಾರಿ ಹಂಗೆ ಕೆಲಸ ಮಾಡ್ತದ. ಅವ ಗೋಲಿ ಔಷಧ ಕೊಟ್ಟ ಅಂದ್ರೆ ತಿಂದ ಮೇಲೆ ಮತ್ತೆ ಹೆಚ್ಚಿಗೆ ಆಯ್ತದ. ಇನ್ನ ಹೆಚ್ಚಿಗೆ ಐತ್ರಿ, ಇನ್ನ ನಾಳಿ ಕಮ್ಮಿ ಐತದ, ನಿನಗೆ ತಿನ್ನು ಬಿಡಬೇಡದು. ಮತ್ತ ನೀ ತಿಂತಾನೆ ಹೋಗ್. ಹೆಚ್ಚಿಗಾದ್ರೂ ಬಿ ತಿನ್ನಬೇಕೇ ನೀ ಅದ ಔಷಧ. ಹೆಚ್ಚಿಗಾದ್ರೂ ತಿನ್ನಕ್ ಚಾಲ ಮಾಡಿದ್ವಿ, ಒಮ್ಮೆ ರಿವಾಸ ಆಯ್ತಲ್ಲ, ಮೂಲ ಸಹಿತ ಕಿತ್ಕೊಂಡು ಹೋಗ್ತದ. ಜನ್ಮದಾಗ ಹೊಳ್ಳಿ ಮತ್ತೆ ನಿನ್ ಕಡೆ ಅದು ನೋಡಂಗಿಲ್ಲ. ಆಯುರ್ವೇದಿಕ್ ಅಂದ್ರೆ ಬೇರೆ ಖಲಾಸ್ ಮಾಡ್ತದ, ಖರೆ ಹೆಚ್ಚು ಮಾಡಿ ಕಮ್ಮಿ ಮಾಡ್ತದ. ಮೊದಲೇ ಇದಕ್ಕೆ ಆರೋಗ್ಯ ಇಲ್ಲ. ಆಯುರ್ವೇದಿಕ್ ಔಷಧ ಕೊಡೋ ಮತ್ತೆ ಪಂಚಕರ್ಮ ಅದು ಇದು ಮಾಡ್ತಾನ, ಅದಕ್ಕೆ ವಾಮಿಟಿಂಗ್ ಅದು ಆಗ ಔಷಧ ಕೊಡ್ತಾನ, ವಾಂತಿ ಭೇದಿ ಆಗದ ಮಾಡ್ತಾನ. ಅದೆಲ್ಲ ಕೊಟ್ಟ ಮೇಲೆ ಮತ್ತೆ ಔಷಧ ಕೊಟ್ಟ ಅಂದ್ರ ಅದು ಶರೀರಕ್ಕೆ ಹಿಡ್ಕೊಂಡು ಶರೀರದೊಳಗಿನ ರೋಗ ಮೂಲ ಸಹಿತವಾಗಿ ಹೋಗ್ತದ. ಹಾಂಗ ಪಂಚಾಕ್ಷರಿ ಸಿದ್ಧಾರೂಢಪ್ಪ ಸಂಸಾರ ಬೇಡಿದವನಿಗೆ ಸಂಸಾರ ಕೊಟ್ಟ. ಸಂಸಾರದಾಗೆ ಬಿಟ್ಟನೇನೋ ಬಿಟ್ಟಿಲ್ಲ, ಅದರ ಜೊತೆಗೊಂದು ಕೆಲಸ ಮಾಡೇನೇನು, ಪರಮಾತ್ಮನ ನಾಮ ಕೊಟ್ಟಾನ. ಆ ನಾಮ ನಿನಗೆ ಸಂಸಾರದಾಗ ಮುಳುಗೂಡದು, ಅದು ತಾರಣ ಮಾಡ್ತದ. ಓಂ ನಮ ಶಿವಾಯ ಸುಲಭೋಪಾಯ ತಾರಣೋಪಾಯ ತಾರಕ ಮಂತ್ರ ಗುರು ಚ ಹಾಡಿದಾರ ಮಹಾತ್ಮರು. ಸಂಸಾರದಾಗ ಸಿಗಸ್ತದ ಸಂಸಾರದ ವಸ್ತು. ಚಂದನ್ ಹೆಂಡತಿ, ಬೆಳೆ ಹೊಲ, ಬಂಗಾರು, ಬೆಳ್ಳಿ, ಚಂದನ ಗಂಡ, ಇವು ಏನ್ ಮಾಡ್ತಾವ ಅಂದ್ರೆ ಚಂದ ಈ ಮನ್ಯಾಗ ಹಿಂದಕಿನ ಕಾಲಕ್ಕ ಈ ಕಂಬಗಳು ನಡೆಸ್ತಿದ್ರು. ಚಪ್ಪರದು ಹಾಕ್ಬೇಕಿತ್ತು, ದನದ ಕೊಟ್ಟಿಗೆ ಕಂಬ ನಡೆಸ್ತಿದ್ರು. ಅದು ಅಲ್ಲಿಗಾಡ್ಬೇಡದಂತ ಅದು ಏನ್ ಮೊದಲು ಗಾರಿ ಇಟ್ಟು ಅದು ಒಳಗಿಟ್ಟು ಕಲ್ಲು ಹಾಕಿ ಖುಷಿ ತಗೊಂಡು ಜಡಿತಿರೋದಕ್ಕೆ. ಅದು ಅಲ್ಲಿಗಾಡ್ಬೇಡ್ದು ಏಟು
ಮುರಿಬೇಕ ಖರೆ ಅಲ್ಗಾಡಬಾರ್ದು, ಅಷ್ಟು ಭದ್ರ ಮಾಡ್ತಿದ್ರು. ಈ ಸಂಸಾರ ಇವೆಲ್ಲ ಚಿಂಪಗಲ್ಲಿದ್ದಂಗ ಸಂಸಾರ ಎಂಬ ಬಾಯಾಗ ನಿನಗ್ ನಿಲ್ಲಿಸಿ 2 ಹೆಣ್ಣು 2 ಗಂಡು 4 ಮಕ್ಕಳು ರೊಕ್ಕ ರೂಪಾಯಿ ಅಧಿಕಾರಿಗಳು ಪಚರಿ ಜಡದ ಮಜಬೂತ ನಿನಗ ಅಲಿಗಾಡ ಬಿಡ್ಲಾರ್ದ. ನೀ ಏನ್ ಮಾಡಿದ್ರು ಅಲ್ಲೇ ಒದ್ದಾಡ್ಬೇಕು, ಗೂಟು ಸುತ್ತಾನೆ ಅದು ಏಟ್ ಸೊಕ್ಕಿಂದಿದ್ರು ಗೂಟು ಸುತ್ತಾನೆ ಒದ್ದಾಡ್ಬೇಕು. ನಮ್ಮ ಹಣೆವರು ಹಂಗೆ ನಾವ್ ಏಟಾದ್ರೂ ಅಲ್ಲೇ ಹೊಳೆಯಾಡ್ಬೇಕು. ಆದ್ರೆ ಪಂಚಾಕ್ಷರಿ ಮಹಾಮಂತ್ರ ನಿನಗ್ ಮ್ಯಾಲೆತ್ತದ, ಸಂಸಾರದಿಂದ ನಿನಗ್ ಮ್ಯಾಲೆತ್ತದು ಸಂಸಾರ ಹಾಳು ಮಾಡಿ ಎತ್ತದಲ್ಲ ಮತ್ತದು, ಅದು ಬಹಳ ಮಜೆ ಅದ. ನೀವು ಹೊಲ್ದಾಗ ಹಿಂದಕಿನ ಕಾಲಕ್ಕ ಕುಂಬಳಕಾಯಿ, ಹೊಲ್ದಾಗ ಕುಂಬಳಕಾಯಿ ಇಲ್ಲ, ಹೊಲ್ದಾಗ ಹಿಂದಕಿನ ಕಾಲಕ್ಕ ಮಕ್ಕಳದು ಹೊಲಕ್ ಬಂದ್ರೆ ತಿನ್ನಾಕಿರ್ಲಿ ಅಂತ ಸೌತೆಕಾಯಿ ಅದು ಹಾಕ್ತಿರು. ಈಗ ಅವು ಸೌತೆಕಾಯಿ ಈಗ ಸಿಗವೇ ಬೇರೆ, ಆಗ ಭಾರಿ ಮಜಾ ಇರ್ತೀವಿ. ಇಟ್ಟಿಟ್ಟು ದೊಡ್ಡ ಸೌತೆಕಾಯಿ ಜೋಳದ ಹೊಲ್ದಾಗ ಕಡ್ಲಿ ಹೊಲ್ದಾಗ ಹಾಕ್ತಿದ್ರು. ಅದು ಕಗ್ಗಿದ್ದಾಗ ಕಡದ್ರಿ ಅಂದ್ರ, ಅದು ಕಗ್ಗಿದ್ದಾಗ ಕಡದ್ರಿ ಅಂದ್ರ ಬೆಳ್ಳಿ ಸಹಿತ ಬರೋದಿತ್ತೆ ಕಡ್ಕೊಂಡು, ಕಡದ್ರಿ ಅಂದ್ರೆ ಬೆಳ್ಳಿ ಸಹಿತ ಕಡ್ಕೊಂಡು ಬರೋದು. ಅದು ಒಂದು ವೇಳೆ ಪುಟೆ ಆಯ್ತಂದ್ರ, ಹಣ್ಣು ಆಯ್ತಂದ್ರ, ಪುಟೆದ ಕಾಯಿ ಅಂತಿರಲ್ಲ, ಹಣ್ಣು ಆಯ್ತಂದ್ರ ಆಗ ಅದಕ್ಕೆ ಏನೂ ಆಗದಲ್ಲ. ನೀವು ಹೋಗಿ ನೀವು ನೋಡ್ರಿ ಸುಮ್ಮನೆ 1 4 ದಿನ ಅದು ಡೇಟ್ ಬಿಟ್ಟು ಬಾಜಿಗೆ ತಾನೇ ಸರಿತದ. ಡೇಟ್ ಅದಕ್ಕೆ ಇರಂಗಿಲ್ಲ, ಅದು ಮಾಗತು ಅಂದ್ರೆ ಡೇಟ್ ತಾನೇ ಬಿಡ್ತದ. ಸಂಸಾರದ ಮೇಲೆ ಪ್ರೀತಿ ಜಾಸ್ತಿ ಅಂದ್ರೆ ಕಗ್ಗಕಾಯಿ ಇದ್ದಾಗ. ಓಂ ನಮ ಶಿವಾಯ ನಿನ್ನ ಮನಸ್ಸಿಗೆ ಹಣ್ಣು ಮಾಡ್ತದ. ಹಣ್ಣು ಆಯ್ತು ಅಂದ್ರೆ ಸಂಸಾರದಾಗೆ ಇದ್ದಿ, ಬೆಳ್ಳಿ ಸಮೀಪ ಅದ, ಅದಕ್ಕೆ ಬಿಟ್ಟು ಬಾಜಿಗದ. ಇದು ಪರಮಾತ್ಮನ ಲೀಲಾದ, ಇದು ಸಂತರ ಕೃಪಾದ ನಮ್ಮ ಮ್ಯಾಲ. ಅದರ ಸಲುವಾಗಿ ಇಲ್ಲಿ ಏನ್ ಹೇಳಕ್ ಚಾಲು ಮಾಡಿದಾರ, ಸದ್ಗುರುನಾಥನ ಅಪಾರ ದಯ ನಿನ್ ಮ್ಯಾಲ. ಸಿದ್ಧಾರೂಢಪ್ಪನ ಚರಿತ್ರ ಎಲ್ಲ ಇದ್ದಂಗಲ್ಲಿ ಇದು ಸಾಮಾನ್ಯ ಅಲ್ಲ, ಇದು ಭವರೋಗಕ್ಕೆ ರಾಮಬಾಣ ಔಷಧದ ಸಿದ್ಧಾರೂಢಪ್ಪನ ಚರಿತ್ರ. ನೀವು ದಿನ ಕೇಳತ್ತೀರಿ ಸಿದ್ಧಾರೂಢಪ್ಪನ ಸುದ್ದಿನೇ ನಾ 10% ಹೇಳಂಗಿಲ್ಲ. ಇದ್ರಾಗ ಆತ್ಮನ ಸುದ್ದಿ, ನಿಮ್ಮ ಸುದ್ದಿ, ನಮ್ಮ ಸುದ್ದಿನೇ ಇರ್ತದ ಪೂರಾ 1 ಗಂಟೆ. ಕೊನೆಗೆ ಎಲ್ಲಾರು 5 ನಿಮಿಷ ಸಿದ್ಧಾರೂಢಪ್ಪನ ಇದು ಅವಂದೇ ಅದ ನೋಡ್ರಿ ಅಂತ ನೆನಪು ಹೋಗ್ಬೇಡದು ಅಂತ ಅಷ್ಟೇ, ಮತ್ತೇನಿಲ್ಲ. ಉಳಿದಿದ ನಮ್ಮ ಪುರಾಣೆ, ಇದು ಅವಂದೇ ಅದ ನೋಡುತ್ತ ಕೊನೆಗೆ ಹೇಳೋದು. ನನ್ನ ಅಭಿಪ್ರಾಯ ಇಷ್ಟೇ, ಸಿದ್ಧಾರೂಢಪ್ಪ ಭವದಾಗ ನೂಕಾಮಲ್ಲ, ಸಂಸಾರದಾಗ ನೂಕಾಮಲ್ಲ, ಸಂಸಾರದಾಗ ಉದ್ಧಾರ ಮಾಡ್ಲಕ್ ಬಂದವ ನಮ್ಮ. ಅದರ ಸಲುವಾಗಿ ಪಂಚಾಕ್ಷರಿ ಮಹಾಮಂತ್ರ ನಮ್ಮ ಅಂತಃಕರಣಕ್ಕೆ ಪರಿಪಕ್ವ ಸ್ಥಿತಿ ತರ್ತದ. ಪಕ್ವಾಂತಕರಣ ಉಳ್ಳವರಾಗಿ 8ನೇ ಅಧ್ಯಾಯದಾಗ ಬರೀತಾನೆ. ಇದೇ ಚರಿತ್ರದ 8ನೇ ಅಧ್ಯಾಯದಾಗ 9ನೇ ಅಧ್ಯಾಯದಾಗ ಬರೀತಾನೆ. ಪಕ್ವಾಂತಕರಣರಾಗಿ ಅಂದ್ರೇನು ಅದನ್ನೇ ನೀವು ಮೃತ್ಯುಂಜಯ ಮಂತ್ರದೊಳಗೆ ಕೇಳಿರ್ಬೇಕು. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷಿಯ ಮಾಮೃತ. ಉರ್ವಾರುಕಮಿವ ಬಂಧನ, ಅದು ಹೆಂಗ ಪುಟ್ಯದ ಕಾಯಿ ಬೆಳ್ಳಿಗೆ ಬಿಡ್ತದ, ದೂರ ಹೋಗಂಗಿಲ್ಲ, ಅದ್ರ ಬಾಜುನೇ ಇರ್ತದ, ಅಲ್ಲೇ ಅದ ಬಿಟ್ಟದ. ಓಂ ನಮ ಶಿವಾಯ ಆಶ್ರಯ ಮಾಡ್ರಿ. ಸಂಸಾರದಾಗೆ ಇದ್ದರು ಸಂಸಾರಕ್ಕೆ ಬಿಟ್ಟ ಬಾಜಿಗೆ ಇರ್ತೀರಿ. ನಿಮ್ಮದು ಸಂಸಾರ ನಿಮ್ಮದಾಗೊಳಂಗಿಲ್ಲ, ನೀವು ಪರಮಾತ್ಮಂದಾಗಿರ್ತೀರಿ. ಜನ್ಮಧನ್ಯ ಆಯ್ತದ. ಇದಕ್ಕಿಂತ ಹೆಚ್ಚಿನ ರಸಾಯನ ಭೋಷಣ ಮತ್ತೊಂದು ಯಾವುದಿಲ್ಲ. ಅದರ ಸಲುವಾಗಿ ಸಿದ್ಧಾರೂಢಪ್ಪನ ಮತ್ತು ಜಬರ್ದಸ್ತ್ ಮಹಾದೇವಾದ ನನ್ನ ಆತ್ಮಸಾಕ್ಷಿ ಹೇಳ್ತೀನಿ, ಈ ಕಾರ್ಯಕ್ರಮದ ಮೂಲ ಸೂತ್ರಧಾರಿನೇ ನಿಮ್ ಮಹಾದೇವ. ಇದು ನನ್ನ ಆತ್ಮಸಾಕ್ಷಿಯಾಗಿದ್ದು ಮಾತು ಹೇಳ್ತೀನಿ ನಿಮ್ಗೆ. ಇದ್ರಾಗ ಯಾರ್ದು ಪಾತ್ರ ಇಲ್ಲ, ನಮ್ದಿಲ್ಲ, ನಿಮ್ದಿಲ್ಲ, ಯಾರ್ದು ಇಲ್ಲ. ನಿಮಿತ್ಯಾಚೆ ಧಣಿ ಅಂದಂಗಿದ್ರಾಗ ಆದ್ರೆ ಪವರ್ಫುಲ್ ತಾಕತ್ತದ. ಆ ಪರಮಾತ್ಮ ನನ್ನ ಮಕ್ಕಳಿಗೆ ಸತ್ಯ ಗೊತ್ತಾಗ್ಲಿ ಅಂತ ತಿಳ್ಕೊಂಡು, ನಾ ಏನ್ ಶಾಣೆ ಅಲ್ಲ, ನನ್ನಂತ ಅಜ್ಞಾನಿನೇ ಯಾರಲ್ಲ, ನಾನ್ ನಿಮ್ಮ ಶಾಣೆ ಇಲ್ಲೇ ಇಲ್ಲ, ಆದ್ರೆ ನನಗೆ ಕರ್ಕೊಂಡು ತಂದು ಕೂರ್ಸಾನಿ. ಇದು ಮಹಾದೇವನ ಲೀಲ, ಮತ್ತೊಂದೇನು ಇಲ್ಲ. ಈ ಮಾತು ಸತ್ಯವಾಗಿ ನಂಬ್ರಿ, ಸತ್ಯವಾಗಿ ತಿಳಿರಿ. ಇದು ಭಗವಂತನ ಲೀಲಾದ. ಸಿದ್ಧಾರೂಢಪ್ಪನ ಮಾತು ನೆನಪಿಡಾಕ ಪ್ರಯತ್ನ ಮಾಡಿ. ಇವು ನಮ್ಮ ಬದುಕಿಗೆ ಪಚಿಸ್ಬೇಕಲ್ಲ, ಒಂದ್ ಜನ ಒಳಗೆ ಉಳಿಬೇಕು. ಏಟಾದ ತಿಂದಿದ್ದು ಉಳಿತಂದ್ರೆ ಶಕ್ತಿ ಬರ್ತದಪ್ಪ ಮನುಷ್ಯ. ಅದರ ಸಲುವಾಗಿ ಚರಿತ್ರೆ ಸದಾ ನೀವು ಚಿಂತನೆ ಮಾಡ್ರಿ ಅಂತ ಹೇಳುತ್ತಾ ಇವತ್ತಿನ ಪ್ರವಚನಕ್ಕೆ ವಿರಾಮ.